ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ಸಾಕಷ್ಟು ದಿನ ಆದ್ಮೇಲೆ ಒಂದು ಬ್ಯೂಟಿಫುಲ್ ಮಾನ್ಸ್ಟರ್ ಅಕ್ವೇರಿಯಂನ ನಿಮ್ಗೆ ಪರಿಚಯ ಮಾಡಿಸೋಣ ಅಂತ ಬಂದೀನಿ. ಹೌದು, ಇವರು ಮುಂಚೆ ದಾಸಹಳ್ಳಿ ಬಸವೇಶ್ವರ ನಗರಲ್ಲಿ H&N ಪೆಟ್ಸ್ ಅಂತ ಇದ್ರು. ಈಗ ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ ಅಂತ ಈಗ ಮತ್ತೆ ರೀಇಂಟ್ರೊಡ್ಯೂಸ್ ಆಗ್ತಾ ಇದ್ರೆ. ಹಾಗೆ ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಅಕ್ವೇರಿಯಂ ಅಂತ ಹೇಳ್ಬೋದು. ನಿಮ್ಮ ಹತ್ರ ಇವ್ರ ಹತ್ರ ಸಿಗೋಂತ ವೆರೈಟೀಸ್ ಆಫ್ ಫಿಶಸ್ ನಾನು ತೋರಿಸ್ತಾ ಹೋಗ್ತೀನಿ. ಎಕ್ಸಾಟಿಕ್ ದಿ ಬೆಸ್ಟ್ ಫಿಶಸ್ ಏನಾದ್ರು ನೀವು ಹುಡುಕ್ತಾ ಇದ್ರೆ 100% ನಿಮ್ಗೆ ಈ ಜಾಗ ಮಾಡ್ತಿದ್ದ ಜಾಗ. ಅಲಿಗೇಟರ್ ಗಾರ್ಸ್ ಇಂದ ಹಿಡಿದು ಫ್ಲಾರಾನ್ಸ್ ಇಂದ ಹಿಡಿದು ಎಕ್ಸಾಟಿಕ್, ಎನಿ ಎಕ್ಸಾಟಿಕ್ ಮಾನ್ಸ್ಟರ್ ಫಿಶ್ ಅಂತ ಬಂದ್ರೆ ನಿಮ್ಗೆ ಇವ್ರ ಹತ್ರ ಸಿಗುತ್ತೆ. ಅದನ್ನ ಸೋರ್ಸ್ ಮಾಡಿ ನಿಮ್ಗೆ ಅವರು ಕೊಡ್ತಾರೆ. ಹಾಗೆ ಮುಂಚೆ ಅಲ್ಲಿ H&N ಪೆಟ್ಸ್ ಅಲ್ಲಿ ಬರೀ ನಿಮ್ಗೆ ರಿಟೈಲ್ ಇತ್ತು, ಇಲ್ಲಿ ಹೋಲ್ಸೇಲ್ ಅಂಡ್ ರಿಟೈಲ್ ಎರಡೂ ಸಹಿತ ಎಲ್ಲಾ ತರ ಫಿಶಸ್ ಸಿಗುತ್ತೆ. ಸಾಕಷ್ಟು ವೆರೈಟೀಸ್ ಆಫ್ ಫಿಶಸ್, ಹಾಗೆ ಸಾಕಷ್ಟು ಎಕ್ಸಾಟಿಕ್ ಫಿಶಸ್ ನಾನು ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬನ್ನಿ, ಇಲ್ಲಿ ಏನೇನ್ ಸಿಗುತ್ತೆ, ಯಾವ್ಯಾವ ತರ ಫಿಶ್ ಇದೆ, ಪ್ರತಿಯೊಂದು ನೋಡ್ತಾ ಹೋಗೋಣ ಬನ್ನಿ. ಸೊ ವೀಕ್ಷಕರೇ, ಈಗ ಒಂದೊಂದೇ ಟ್ಯಾಂಕ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ತರ ಫಿಶ್ ಇದಾರೆ ಅಂತ ಅವರು ಸಹಿತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಓನರ್ ನೋಡೋಣ ಯಾವ ತರ ಫಿಶ್ ಇದೆ, ಏನೇನು ಪ್ರತಿಯೊಂದು ಅವ್ರನ್ನ ತಿಳ್ಕೊಂಡೋಣ. ಸರ್ ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ. ಇದ್ರಲ್ಲಿ ಪ್ಯಾರೆಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಯಾರೆಟ್ ಇದೆ. ಏನೇನ್ ವೆರೈಟಿ? ಅದರಲ್ಲಿ ನಿಮ್ಗೆ ರೆಡ್ ಟೈಗರ್ ಪ್ಯಾರೆಟ್ ಇದೆ. ಓಕೆ. ಸೊ ಯೆಲ್ಲೋ ಟೈಗರ್ ಪ್ಯಾರೆಟ್ ಇದೆ. ಇದಲ್ಲ ರೆಡ್ ಟೈಗರ್, ಯೆಲ್ಲೋ ಟೈಗರ್ ಅಂದ್ರೆ? ಓಕೆ, ಹೌದು, ಯೆಲ್ಲೋ ಟೈಗರ್. ಅದ್ ಬಿಟ್ರೆ ಇಲ್ಲಿ ಸ್ಯಾಂಟಾ ಕ್ಲಾಸ್ ಇದೆ. ಇದು ಹೌದು, ಸ್ಯಾಂಟಾ ಕ್ಲಾಸ್ ಈಗ ತುಂಬಾ ಫೇಮಸ್ ಆಗಿದೆ, ಜಾಸ್ತಿ ಜನ ಲೈಕ್ ಮಾಡ್ತಾ ಇದಾರಲ್ಲ. ಈ ಸೈಜ್ ಅಲ್ಲಿ ಸ್ವಲ್ಪ ರೇರ್. ಸೊ ಅದ್ ಬಿಟ್ರೆ ರೆಡ್ ಶೋಲ್ಡರ್ ಗ್ರೀನ್ ಶವರಮ್ಸ್ ಇದೆ. ಓಕೆ, ಇದು. ಸೊ ಇದ್ರಲ್ಲಿ ಒಟ್ಟು ನಿಮ್ಗೆ 4 ಯೂನಿಕ್ ವೆರೈಟೀಸ್ ಇದೆ. ಅಲ್ಲ, ನಾನ್ ಹೇಳೋದು ಈ ಕಲರ್ ಹೆಂಗ್ ಮೇಂಟೈನ್ ಮಾಡೋದು ನಾವು ಅಂತ. ಫುಡ್ ಅಲ್ಲಿ ಮೇಂಟೈನ್ ಮಾಡ್ಬೇಕು ಸರ್. ಎಷ್ಟು ಈಗ ನಾವು ನೋಡಿದ್ರು ನಾರ್ಮಲ್ ಲೈಟ್ ಇದೆ, ಏನು ಎಕ್ಸಾಟಿಕ್ ಲೈಟ್ ಅಲ್ಲ ಏನಲ್ಲ, ನಾರ್ಮಲ್ ಲೈಟ್ ಅಲ್ಲ ಇದಿಷ್ಟು ಆ ಕಲರ್ ಆ ಕ್ವಾಲಿಟಿ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಇದನ್ನ ಅಂತ? ಸರ್ ಇದೆಲ್ಲ ಬ್ರೀಡ್ ಬಂದು ಇಂಪೋರ್ಟ್ ಬ್ರೀಡ್ ಇದು. ಓಕೆ. ಸೊ ಇಂಪೋರ್ಟ್ ಬ್ರೀಡ್ ಆದ್ರಿಂದ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಸೊ ಇನ್ನೊಂದೇಂದ್ರೆ ವಾಟರ್ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡ್ಬೇಕು, ಒಳ್ಳೆ ಫುಡ್ ಕೊಡ್ಬೇಕು, ಹೀಟರ್ ಮೇಂಟೈನ್ ಮಾಡ್ಬೇಕು, ಫಿಲ್ಟ್ರೇಷನ್ ಚೆನ್ನಾಗಿ ಕೊಡ್ಬೇಕು, ವೈಬ್ರೆಂಟ್ ಆಗಿ ಕಾಣಿಸುತ್ತೆ, ಅಷ್ಟು ಲುಕ್ ಆಗಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ. ಹೌದು. ಸೊ ಈಗ ಇನ್ನೊಂದು ಇಲ್ಲಿ ನಾವು ಕೆಳಗಡೆ ನೋಡ್ತಾರಂತ ಫಿಶಸ್ ಸರ್, ಇದ್ರಲ್ಲೆಲ್ಲ ನಾರ್ಮಲ್ ಪ್ಯಾರೆಟ್ಸ್, ಬಟ್ ಬಿಗ್ ಸೈಜ್ ಇದೆ. ಬಿಗ್ ಸೈಜ್. ಆಮೇಲೆ ನಿಮ್ಗೆ ಒಂದ್ ಪೇರ್ ಸ್ಪಾಟೆಡ್ ರೆಡ್ ಶವರಮ್ಸ್ ಇದೆ ನೋಡಿ. ಹೌದು, ಇಲ್ಲಿದೆ. ನಿಮ್ ಮುಂದೆನೆ ಒಂದು ಇಲ್ಲೊಂದಿದೆ ನೋಡಿ. ಜನಗಳೇ ನೀವೇ ನೋಡ್ಬೋದು ಯಾಕೆ ಎಕ್ಸಾಟಿಕ್ ಪ್ಯಾರೆಟ್ ಅಷ್ಟೊಂದು ಕಾಸ್ಟ್ಲಿ ಅಂತ ಕೆಲವರು ಕೇಳ್ತೀರಾ. ಇಲ್ಲೇ ಇದೆ ಡಿಫ್ರೆನ್ಸ್ ನಿಮ್ಗೆ. ಇದು ಎಕ್ಸಾಟಿಕ್, ಇದು ನಾರ್ಮಲ್. ಇದು ಅದೇ ಲೈಟೇ, ಇದು ಅದೇ ಲೈಟೇನೆ, ಸೇಮ್ ಲೈಟೇ. ನಿಮಗೆ ಕ್ವಾಲಿಟಿ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಒಂದು ಎಕ್ಸಾಟಿಕ್ ಅಂತಂದ್ರೆ ಯಾಕೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ಯಾಕೆ ಕ್ವಾಲಿಟಿ ವೈಸ್ ಹೋಗುತ್ತೆ. ಈಗ ನೀವೆಲ್ಲೋ ಒಂದ್ ಕಡೆ 20 ರೂಪಾಯಿ ಫಿಶ್ ನೋಡಿರ್ತೀರಿ, ಇನ್ನೊಂದು ಸೇಮ್ ಫಿಶೇ ಅದು ನಿಮ್ಗೆ 2000 ಇರುತ್ತೆ. ಬಟ್ ಯಾಕೆ ಇರುತ್ತೆ ಅಥವಾ ಏನಕ್ಕೆ ಇರುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಇದು ಕ್ವಾಲಿಟಿ ನೋಡಿ, ದಿ ಬೆಸ್ಟ್ ಕ್ವಾಲಿಟಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತೆ ಆ ಪ್ರೈಸಿಂಗು ಅಷ್ಟೇ, ದಿ ಬೆಸ್ಟ್ ಕ್ವಾಲಿಟಿ, ದಿ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಇವ್ರ ಹತ್ರ ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ ಅಲ್ಲಿ ನಿಮ್ಗೆ 100% ಸಿಗುತ್ತೆ ನೋಡಿ. ಇದು ನಾರ್ಮಲ್ ಪ್ಯಾರೆಟ್ಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರೋದು. ಸ್ವಲ್ಪ ದೊಡ್ಡ ಸೈಜ್ ಇದೆ. ಇಲ್ಲಿ ಸ್ಪಾಟೆಡ್ ಸವರಮ್ಸ್ ಇದೆ. ಸರ್ ಇದೇನ್ ಫಿಶಸ್ ಇದು? ಸರ್ ಅದರಲ್ಲಿ ನಿಮ್ಗೆ ರೆಡ್ ಡೆವಿಲ್ಸ್ ಇದೆ. ಓಕೆ. ಸ್ಯಾಂಟಾ ಕ್ಲಾಸ್ ಡೆವಿಲ್ಸ್ ಇದೆ. ಓಕೆ. ಆಮೇಲೆ ಸ್ವಲ್ಪ ರೇರ್ ಅಂದ್ರೆ ಅದರಲ್ಲಿ ಎಸ್ಕಾಂಡಿಡಾ ಇದೆ. ಎಸ್ಕಾಂಡಿಡಾ ಅಂದ್ರೆ ಇದಲ್ಲ? ಹಾ, ಎಸ್ಕಾಂಡಿಡಾ. ಅದು ಸ್ವಲ್ಪ ಬಿಗ್ ಸೈಜ್ ಇದೆ, ನಿಮ್ಗೆ ಒಂದು 5 to 6 ಇಂಚಸ್ ಇದೆ. ಓಕೆ. ಸೊ ಅದರಲ್ಲೇ ಚಿಕ್ಕ ಸೈಜಸ್ ಇದೆ, ನಮ್ಮ ಹತ್ರ ಸಿಗುತ್ತೆ, ತೋರಿಸ್ತೀನಿ ಮುಂದೆ. ಓಕೆ. ಅದು ವೈಟ್ ಕಲರ್ ಇದೆಯಲ್ಲ, ಅದು? ಸರ್ ಅದು ಸ್ಯಾಂಟಾ ಕ್ಲಾಸ್ ಡೆವಿಲ್. ಅದು ಸ್ಯಾಂಟಾ ಕ್ಲಾಸ್ ಡೆವಿಲ್. ಡೆವಿಲ್ ಅಲ್ಲೇ ಸ್ಯಾಂಟಾ ಕ್ಲಾಸ್. ಇದೆಲ್ಲ ಕಮ್ಯುನಿಟಿ ಫಿಶ್, ಎಲ್ಲ ಹಾರ್ಡ್ ವೆರೈಟಿ ಫಿಶಸ್. ನೀವು ಪ್ಯಾರೆಟ್, ಆಸ್ಕರ್ ಅದ್ರ ಜೊತೆಗೆಲ್ಲ ಬಿಡ್ಬೋದು. ವೀಕ್ಷಕರೇ, ನಾನೀಗ ನಿಮ್ಗೊಂದು ಫಿಶ್ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ಫಿಶ್ ಕಂಟೆಂಟ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಫಿಶ್ ಫ್ಲೋರಾನ್ ಫಿಶ್ ನಾನು ನೋಡೋದು ಇದೇನೆ. ಹೆಂಗಿದೆ ನೋಡಿ ಇದು ರೆಡ್ ಮಾನ್ಸ್ಟರ್. ಮೈ ಗಾಡ್, ಈ ಕ್ವಾಲಿಟಿ, ಈ ಕಲರ್. ನೀವ್ ಏನಾರು ಅನ್ಕೋಬಹುದು ನೋಡಿ. ಇಲ್ಲಿ ಆಕ್ಚುಲಿ ಯೂಸ್ ಮಾಡೋದು ನಾರ್ಮಲ್ ಲೈಟ್, ಮಾಮೂಲಿ ವೈಟ್ ಲೈಟ್ ಯೂಸ್ ಮಾಡೋದು. ಬಟ್ ಇದ್ರ ಕಲರ್ ಹೆಂಗಿದೆ ಅಂದ್ರೆ
ಅಲ್ಟಿಮೇಟ್ ಕಲರ್ ಇದೆ ಸರ್. ಹೇಳಿ ಈ ಫಿಶ್ ಬಗ್ಗೆ ಹೇಳಿ. ಸರ್ ಇದು ಬಂದು ಸೂಪರ್ ರೆಡ್ ಮಂಕಿ ಫ್ಲಾರಾನ್ ಅಂತ. ಸೊ ಇದು ಬಂದು ಡೈರೆಕ್ಟ್ ಇಂಪೋರ್ಟ್ ಮಾಡಿರೋದು. ನಿಮ್ಗೆ ಈ ಕ್ವಾಲಿಟಿ ಈ ಸೈಜು ನನಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ಎಲ್ಲೂ ನೋಡಿರಲ್ಲ, ನೋಡೋದು ಇಲ್ಲ. ತುಂಬಾ ಕಲರ್ ನಾರ್ಮಲ್ ಲೈಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೇನಾದ್ರು ಒಳ್ಳೆ ಲೈಟ್ ಕೊಟ್ಟರೆ ಇನ್ನೇನು ಕಾಣಿಸ್ಬಾರ್ದು ಇದು ನಾನು. ಸರ್ ಇದು ಬಂದು ಇಂಪೋರ್ಟ್ ಬ್ರೀಡ್ ಸರ್. ಇಂಪೋರ್ಟ್ ಬ್ರೀಡ್ ಎಲ್ಲ ಬಂದು ನಿಮ್ಗೆ ನಾರ್ಮಲ್ ಆಗಿ ಒಳ್ಳೆ ಕ್ವಾಲಿಟಿ ಬರುತ್ತೆ. ಲೋಕಲ್ ಇಂಡಿಯಲ್ ಬ್ರೀಡ್ ಆಗೋದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಟ್ಯಾನಿಂಗ್ ಮಾಡಿಲ್ಲ. ಜೊತೆಗೆ ಯೂಶಲಿ ಏನ್ ಮಾಡ್ತಾರೆ, ಈ ಪ್ಯಾರೆಟ್ ಫಿಶ್ ಬಿಟ್ಟು ಸ್ವಲ್ಪ ಕಲರ್ ಬರೆಸ್ತಾರೆ ಟ್ಯಾನಿಂಗ್ ಮಾಡಿ. ಅದೆಲ್ಲ ಇದುವರೆಗೂ ಏನು ಮಾಡಿಲ್ಲ. ಹುಟ್ಟಾಗಿಂದನೂ ಒಂಟಿಯಾಗಿದೆ ಅದು. ಬಟ್ ಸೂಪರ್ ಆಗಿದೆ. ಈ ತರ ಎಲ್ಲಾ ತರ ಎಕ್ಸಾಟಿಕ್ ಮಾನ್ಸ್ಟರ್ ಫಿಶ್ ನಿಮ್ಮ ಹತ್ರ 100% ಸಿಗುತ್ತೆ ಸರ್. ಇಂಪೋರ್ಟೆಡ್ ಇಲ್ಲ ಅಂದ್ರೂ ಅಕಸ್ಮಾತ್ ನೀವು ಯಾವ್ದಾದ್ರು ನೇಮ್ಸ್ ಕೊಟ್ರೆ ತರಿಸ್ಕೊಡ್ತೀವಿ, ಇಂಪೋರ್ಟ್ ಮಾಡಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿದೆ. ಹಾ, ಇದು ಬಂದು ಈ ಪೀಸ್ ಪರ್ಟಿಕ್ಯುಲರ್ ಆಗಿ ಸೇಲ್ಗಿಲ್ಲ. ಓಕೆ. ಸೊ ನಿಮ್ಗೆ ಸೇಮ್ ಕ್ವಾಲಿಟಿ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಸೈಜ್ ಅಲ್ಲಿ ತರಿಸ್ಕೊಡ್ತೀವಿ. ಓಕೆ. ಬಟ್ ಇದು ಮಾತ್ರ ಕ್ವಾಲಿಟಿನೇ ಆಗ್ಲಿ, ಅದು ಲುಕ್ಕೇ ಆಗ್ಲಿ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇದು ಫಿಶ್. ನಿಮ್ಗೆ ಅಪ್ರಾಕ್ಸ್ ಪ್ರೈಸ್ ಬಂದು ಇದರದ್ದು ಒಂದು 35,000 to 40,000 ರೇಂಜ್ ಅಲ್ಲಿ ಬರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ಅಲ್ಲ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಬಿಡಿ. ಆ ಕ್ವಾಲಿಟಿ ಆ ಲುಕ್ ಬೇಕು ಅಂದ್ರೆ ಸಿಗಲ್ಲ, ಕೊಟ್ರು ದುಡ್ಡು, ಅದು ಪ್ರಶ್ನೆ ಬೇರೆ. ಗ್ರೀನ್ ಟೆರರ್ಸ್ ಏನ್ ಸೈಜ್ ಇದೆ, ಏನ್ ಅವೈಲಬಿಲಿಟಿ ಇರುತ್ತೆ ಮಾತ್ರ ಯಾವಾಗ? ಸರ್ ಈ ಟ್ಯಾಂಕ್ ಅಲ್ಲಿ ನಿಮ್ಗೆ ಗ್ರೀನ್ ಟೆರರ್ಸ್ ಇದೆ, ಆಮೇಲೆ ಜೈಂಟ್ ಗುರಾಮಿಗಳಿದೆ. ಸೊ ಗ್ರೀನ್ ಟೆರರ್ ಎಲ್ಲ ಬಂದು ಅಡಲ್ಟ್ ಸೈಜ್ ಇದೆ. ಆಲ್ರೆಡಿ ಹಂಪು ಹೆಡ್ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ನಿಮ್ಗೆಲ್ಲ 6 inch ಪ್ಲಸ್ ಇದೆ. ಆಮೇಲೆ ಜೈಂಟ್ ಗುರಾಮಿ ಇದೆ. ಆಕ್ಚುಲಿ ಗ್ರೀನ್ ಟೆರರ್ ಯಾಬಿಲ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಫಿಶ್ ಇದು. ಬಟ್ ಜನ ಅದನ್ನ ಸಾಕಲ್ಲ. ಅದು ಸ್ವಲ್ಪ ಹಾರ್ಡ್ ವೆರೈಟಿ ಸರ್. ನೀವು ಪ್ಯಾರೆಟ್ಸ್, ಆಸ್ಕರ್ ನೋಡಿ, ಇವಾಗ ನಾವು ಜೈಂಟ್ ಗುರಾಮಿ ಎಲ್ಲಾದ್ರ ಜೊತೆಗೂ ಬಿಡ್ಬೋದು. ಜೈಂಟ್ ಗುರಾಮಿನಿ ಅವಾಗ ನಿಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದ್ದೇ ಇರುತ್ತಲ್ಲ? ಇರುತ್ತೆ ಸರ್. ಮತ್ತೆ ಇದು ನೀವು ಅವೆಲ್ಲ ಎಲ್ಲಿ ಹೇಳಿದ್ರಲ್ಲ ಅದರಲ್ಲೇ ಸ್ಮಾಲ್ ಎಸ್ಕಾಂಡಿಡ್ ಅಲ್ಲೇ ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ಎಲ್ಲ ಒಂದು 3.5 inches ರೇಂಜ್ ಅಲ್ಲಿ ಇದೆ ಇದು. ಓ, ಅಂದ್ರೆ ನಿಮ್ಮ ಹತ್ರ ಮಾನ್ಸ್ಟರ್ ಫಿಶಸ್ ಅಲ್ಲಿ ಈಗ ಗಾರ್ ಬಂದ್ರೆ ಸಣ್ಣ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಎಲ್ಲಾ ತರನು ಸಿಗುತ್ತೆ. ಹೌದು ಸರ್, ಎಲ್ಲ ಸಿಗುತ್ತೆ. ನಿಮಗೆ 6 inch ಇಂದ ಹಿಡಿದು 2 feet 3 feet ಗಾರ್ವರೆಗೂ ಸಿಗುತ್ತೆ ನಮ್ಮ ಹತ್ರ. ಈ ಫಿಶಸ್ ಈಗ ಡೈರೆಕ್ಟ್ ಇಂಪೋರ್ಟ್ ಮಾಡಿದ ತಕ್ಷಣ ಕೊಡ್ತೀರಾ ಅಥವಾ ನೀವು ಕ್ವಾರಂಟೈನ್ ಪ್ರೊಸೆಸ್ ಎಲ್ಲ ಹೋಗುತ್ತಾ? ಇಲ್ಲ ಸರ್, 1 week ಅದನ್ನ ನಾವು ಕ್ವಾರಂಟೈನ್ ಮಾಡ್ತೀವಿ. 1 week ಕ್ವಾರಂಟೈನ್ ಆದ್ಮೇಲೆ ಅದೆಲ್ಲ ಬೆಂಗಳೂರು ವಾಟರ್ಸ್ಗೆ ಸೆಟಲ್ ಆದ್ಮೇಲೆ ನೆಕ್ಸ್ಟ್ ನಾವು ಸೆಲ್ಲಿಂಗ್ ಸ್ಟಾರ್ಟ್ ಮಾಡೋದು. 100% ಕ್ವಾರಂಟೈನ್ ಮಾಡೇ ಮಾಡ್ತೀವಿ. ಹೌದು. ಏನ್ ಫಿಶ್ ಅಂದ್ರೆ ಇದು? ಸರ್ ಇದು ಬಂದು ಎಸ್ಕಾಂಡಿಡಾ ಅಂತ. ಎಸ್ಕಾಂಡಿಡಾ ಇದು ಅಗ್ರೆಸಿವ್ ಇದೆಯಾ ಅಥವಾ ಕಮ್ಯುನಿಟಿ? ಎಲ್ಲ ಕಮ್ಯುನಿಟಿ ಸರ್. ಕಮ್ಯುನಿಟಿ ಏನೋ ಸ್ವಲ್ಪ ಹಾರ್ಡ್ ವೆರೈಟೀಸ್ ಜೊತೆಗೆ ಬಿಡ್ಬೇಕು ನೀವು. ನೋಡಕ್ ಸ್ವಲ್ಪ ಫ್ಲಾರನ್ ಅಂತ ಅನ್ಸುತ್ತೆ ಒಂದೊಂದ್ಸರಿ. ಡಾಟ್ಸ್ ಇರೋದಕ್ಕೆ ನಮ್ಮ ಹೇಳಿರಲ್ಲ, ಎಲ್ಲ ಸ್ವಲ್ಪ ಚಿಕ್ಲೆಟ್ ಬ್ರೀಡ್ಸ್ ಇದು. ಸೊ ಸೇಮ್ ಪ್ಯಾಟರ್ನ್ ಬರುತ್ತೆಲ್ಲ. ಸೊ ಸರ್ ಹೇಳಿ, ಈ ಫ್ಲಾರನ್ಗಳ ಬಗ್ಗೆ ಹೇಳಿ. ಒಳ್ಳೆ ಮಾನ್ಸ್ಟರ್ ಕಾಕ್ ಇದೆ ಇದು. ಹಾ ಸರ್, ಇದೆಲ್ಲ ಬಂದು ನಾರ್ಮಲ್ ನಿಮ್ಗೆ SRD ಫ್ಲಾರಾನ್ಸ್ ಇದೆ ನಮ್ಮ ಹತ್ರ. ಓಕೆ, ತುಂಬಾ ಚೆನ್ನಾಗಿದೆಲ್ಲ. ತುಂಬಾ ಚೆನ್ನಾಗಿದೆ ಇದು. SRD ಎಲ್ಲಾ ತರ ಸೈಜು ಇದು ಸಿಗುತ್ತಾ ನಿಮ್ಮ ಹತ್ರ? ಸರ್ SRD ಸಿಗುತ್ತೆ, ನಿಮ್ಗೆ ಕಾಂಪಾ ಸಿಗುತ್ತೆ, SRM ಸಿಗುತ್ತೆ, ಎಲ್ಲಾ ತರ ಫ್ಲಾರಾನ್ಸ್ ಸಿಗುತ್ತೆ ನಮ್ಮ ಹತ್ರ. ಯೆಲ್ಲೋ ರೆಡ್ ಬೇಸ್ಡ್ ಅಲ್ಲ? ಹಾ, SRD ಲೇ ಸ್ವಲ್ಪ ಕ್ವಾಲಿಟಿ ಡ್ಯುಯಲ್ ಟೋನ್ ಅಷ್ಟೇ, ಏನಿಲ್ಲ. ಓಕೆ, ನೀವು ನೋಡ್ಬೋದು ಇದೆಲ್ಲ ನಾರ್ಮಲ್ ಲೈಟ್ ಅಲ್ಲಿ. ನಿಮ್ಗೆ ಏನ್ ಲೈಟೇ ಇಲ್ಲ ಇಲ್ಲಿ. ನಾರ್ಮಲ್ ಲೈಟ್ ಅಲ್ಲೇ ನಿಮ್ಗೆ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ನೀವು ಒಳ್ಳೆ ಲೈಟ್, ಇನ್ನೂ ಚೆನ್ನಾಗಿರೋ ಲೈಟ್ ಹಾಕಿದ್ರೆ ನಿಮ್ಗೆ ಫಿಶ್ ಕ್ವಾಲಿಟಿ ಏನು ಪಕ್ಕ ಗೊತ್ತಾಗುತ್ತೆ ಚೆನ್ನಾಗಿ. ಇದೆಲ್ಲ ಏನ್ ಪ್ರೈಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ಫ್ಲಾರಾನ್ಸ್ ಎಲ್ಲ ಬಂದು ನಿಮ್ಗೆ 1400 rupees ಈಚ್ ಕೊಡ್ತೀವಿ ಸರ್ ನಾವು. ಈ 1400 rupees ಈ ಸೈಜ್ ಇದೆ ಇದು? ಹೌದು ಸರ್. ಈಗ ನೀವು ವಿಡಿಯೋ ಅಲ್ಲಿ ತೋರಿಸಿದ ಯಾವ್ದೇ ಫ್ಲಾರನ್ ತಗೊಂಡ್ರು 1400 rupees ಈಚ್. ವೀಕ್ಷಕರೇ, ನೀವು ನೋಡ್ಬೋದು ಈ ಪ್ರೈಸ್ ನಿಮ್ಗೆ ಒಂಥರ ಸ್ಟೀಲ್ ಡೀಲ್ ಅಂತಾನೆ ಹೇಳ್ಬೋದು. ಹೆಚ್ಚು ಕಡಿಮೆ 4.25 ಇಂಚ್ ಇಲ್ವಾ ಇದು? 4 inches ಪ್ಲಸ್ ಇದೆ ಸರ್. 4 inch ಪ್ಲಸ್ ಇದೆ. ಜಸ್ಟ್ 1400 rupees ನಿಮ್ಗೆ ಫಿಶ್ ಸಿಗುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೇಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಸರ್, ಇದೇನ್ ಫಿಶ್ ಇದು? ನಾವು ಈ ಫಿಶ್ ಯಾವತ್ತೂ ನೋಡೇ ಇಲ್ವಲ್ಲ ಇಲ್ಲಿ, ಅಲ್ಲೂ ಯಾವ ಶಾಪಲ್ಲಿ ಇಂಥಲ್ಲಿ? ಸರ್ ಇದು ಬಂದು ಚೈನೀಸ್ ರೆಡ್ ಪರ್ಚ್ ಅಂತ. ಚೈನೀಸ್ ರೆಡ್ ಪರ್ಚ್ ಅಂತ. ಇದು ತುಂಬಾ ಅಗ್ರೆಸಿವ್ ಫಿಶ್ ಇದು. ಓಕೆ. ಅಂಡ್ ಆಲ್ಸೋ ಇದು ಬಂದು ನಿಮ್ಗೆ ಮಾನ್ಸ್ಟರ್ ಫಿಶ್ ಕ್ಯಾಟಗರಿಲಿ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಒಂದು 4 inches ಇರ್ಬೋದು, ಅಪ್ ಟು ನಿಮ್ಗೆ 1 feet ವರೆಗೂ ಬೆಳೆಯುತ್ತೆ. ಇದು ಫುಲ್ ರೆಡ್ಡಿಶ್ ಗೆ ಚೇಂಜ್ ಆಗುತ್ತೆ ಕಲರ್. ರೆಡ್ ಕಲರ್ ಬರುತ್ತೆ. ರೆಡ್, ಹೌದು. ಹೆಸರಲ್ಲಿ ನಿಮ್ಗೆ ಚೈನೀಸ್ ರೆಡ್ ಪರ್ಚ್ ಅಂತ ಇದೆ. ಇದಿನ್ನು ಚಿಕ್ಕ ಮರಿ ಆಗಿರೋದ್ರಿಂದ ಕಲರೇಷನ್ ಬಂದಿಲ್ಲ.
ಇದು ನೀವೇ ಇಂಟ್ರೊಡ್ಯೂಸ್ ಮಾಡ್ತಿರೋದೇ ಈಗ ಬ್ಯಾಂಗ್ಳೂರ್ ಮಾರ್ಕೆಟ್ಗೆ? ಅಷ್ಟು ಅವೈಲಬಿಲಿಟಿ ಕಡಿಮೆ ಅನ್ಸುತ್ತಪ್ಪ ಇದು. ತುಂಬಾ ಕಮ್ಮಿ ಸರ್, ರೇರ್ ಇದೆಲ್ಲ ಇಂಪೋರ್ಟ್ ಆಗೋದು. ತುಂಬಾ ಚೆನ್ನಾಗಿದೆ ನೋಡಕ್ಕೆಲ್ಲ. ಇದು ಗಾರ್, ಇದು ಬಂದು ನಾರ್ಮಲ್ ಅಲಿಗೇಟರ್ ಗಾರ್ ಇದು. ಸೊ ಇದು ಬಂದು ನಿಮ್ಗೆ 1 feet ಪ್ಲಸ್ ಇದೆ. 1 feet ಪ್ಲಸ್. ಇದು ಇದು ಬಂದು ಸರ್ ಸ್ವಲ್ಪ ರೇರ್ ಇದು, ಪ್ಲಾಟಿನಮ್ ಉಲ್ಫ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ. ಈಗ ಅಲ್ಲೆಲ್ಲ ಒಂಥರ ಬಿಚ್ಚು ಹೆವಿಯಾಗಿ ಕಾಣಿಸ್ತಾ ಇರುತ್ತಲ್ಲ. ಹೌದು, ಅದೇ ಫಿಶ್, ಬಟ್ ತುಂಬಾ ಅಗ್ರೆಸಿವ್ ಇದು. ಇದೆಲ್ಲ ನೀವು ಸ್ವಲ್ಪ ಮಾನ್ಸ್ಟರ್ ಫಿಶಸ್ ಜೊತೆಗೆ ಕ್ಯಾಟ್ ಫಿಶ್, ಗಾರು ಅದ್ರ ಜೊತೆಗೆ ಬಿಡ್ಬೋದು ಅಷ್ಟೇ. ಮತ್ತೆ ಇವು ಸಿ ಏಂಜಲ್ಸ್ ಅಲ್ಲ? ಹಾ, ಮೋನೋಸಿಬೆ ಏಂಜಲ್ ಅಂತಾರೆ ಸರ್ ಇದೆಲ್ಲ. ಓಕೆ ಓಕೆ. ಇದೆಲ್ಲ ಕಮ್ಯುನಿಟಿ ಫಿಶಸ್ ಇದು. ಸೊ ಇದ್ರ ಜೊತೆ ನೀವು ಸಿಲ್ವರ್ ಡಾಲರ್, ಮೋನೋ ಏಂಜಲ್ಸ್, ಸೊ ಅದೆಲ್ಲ ಬಿಡ್ಬೋದು ನೀವು. ಇದೆಲ್ಲ ಅಂದ್ರೆ ಕಮ್ಯುನಿಟಿಯಲ್ಲಿ ಜಾಸ್ತಿ ಬಿಟ್ರೆ ಚೆನ್ನಾಗಿ ಕಾಣ್ತದಲ್ಲ? ಹೌದು, ಜಾಸ್ತಿ ಬಿಟ್ರೆ ಎಲ್ಲ ಒಟ್ಟೊಟ್ಟಿಗೆ ಓಡಾಡ್ತಾ ಇರ್ತಾರೆ ಅವರು. ಇದೇನ್ ಏಂಜಲ್ ಫಿಶ್ ಇದು ಸರ್? ಅದು ಬಂದು ರೆಡ್ ಟೈಲ್ ಜೈಂಟ್ ಗೊರಾಮಿ. ಗೊರಾಮಿ. ಗೊರಾಮಿಲಿ ನೀವು ವೈಟ್ ನೋಡಿದ್ರಲ್ಲ, ಅದೇ ತರ ಇದು ಸ್ವಲ್ಪ ಬ್ಲಾಕಿಶ್ ಬರುತ್ತೆ. ಟೈಲ್ ರೆಡ್ ಬರುತ್ತೆ. ಟೈಲ್ ರೆಡ್ ಬರುತ್ತೆ. ರೆಡ್ ಟೈಲ್ ಜೈಂಟ್ ಗೊರಾಮಿ ಅಂತಾರೆ ಇದಕ್ಕೆ. ಇದೆಲ್ಲ ಬೇಬೀಸ್ ಇದು. ಇದು ಅದು ಸರ್ ಅದು ಬಂದು ಲೆಪರ್ಡ್ ಕ್ಯಾಟ್ ಫಿಶ್ ಅದು. ಓಕೆ. ಕ್ಯಾಟ್ ಫಿಶ್ ಇಲ್ಲ, ಲೆಪರ್ಡ್ ಕ್ಯಾಟ್ ಫಿಶ್ ಅಂತ ಅದು. ಇದು ಶವಲ್ ನೋಸ್ ಅಲ್ಲ? ಹಾ ಹೌದು ಸರ್. ಇದೆಲ್ಲ ಬಂದು ಟೈಗರ್ ಶವಲ್ ನೋಸ್ ಕ್ಯಾಟ್ ಫಿಶ್ ಇದು. ಇದೇನ್ ಸೈಜ್ ಇದೆ ಇದೀಗ? ಇದೆಲ್ಲ ನಿಮ್ಗೆ ಒಂದು 5 inches ಪ್ಲಸ್ ಇದೆ ಸರ್. 5 inches ಪ್ಲಸ್ ಇಂದ ಸಿಗುತ್ತೆ? ಹೌದು. ಮತ್ತೆ ಈ ಡಿಸ್ಕಸ್ ಫಿಶ್ ಇದೆಲ್ಲ ಇದೆನಾ? ಪ್ಲಾಂಟೆಡ್ ಅಕ್ವೇರಿಯಂ ಫಿಶಸ್ ಇದೆ? ಆರ್ಡರ್ ಇದ್ರೆ ತರಿಸ್ಕೊಡ್ತೀವಿ ಸರ್. ಯೂಶಲಿ ನಮ್ದು ಬಂದು ಬರೀ ಮಾನ್ಸ್ಟರ್ ಫಿಶಸ್ ಡೀಲ್ ಮಾಡ್ತೀವಿ. ಓಕೆ. ಎನಿ ಎಕ್ಸಾಟಿಕ್ ಫಿಶ್? ಎಕ್ಸಾಟಿಕ್ ಏನೇ ಬೇಕಂದ್ರೂ ತರಿಸ್ಕೊಡ್ತೀವಿ. ಓಕೆ. ತುಂಬಾ ಚೆನ್ನಾಗಿದೆ ಇದು. ಇದು ಸ್ಯಾಂಪಲ್ ಪೀಸಸ್ ಇದೆ, ಸ್ವಲ್ಪ ಡಿಸ್ಕಸ್ ಸದ್ಯಕ್ಕೆ. ಸ್ಯಾಂಪಲ್ ಮಲೇಷಿಯನ್ ಇಂಪೋರ್ಟ್ ಅದು. ಓಕೆ. ಕಲರ್ ಅಷ್ಟೇ ವೈಬ್ರೆಂಟ್ ಆಗಿ ರೆಡ್ ಆಗಿ ಚೆನ್ನಾಗಿದೆ. ಇದು ಇದ್ರಲ್ಲಿ ನಿಮ್ಗೆ ಸಿಲ್ವರ್ ಡಾಲರ್ಸ್ ಇದೆ, ಅದ್ ಬಿಟ್ರೆ ನಾರ್ಮಲ್ ರೆಡ್ ಪ್ಯಾರೆಟ್ಸ್ ಸ್ವಲ್ಪ ವೇರಿಯಂಟ್ಸ್ ಇದೆ ಅಷ್ಟೇ. ಸಿಲ್ವರ್ ಡಾಲರ್ಸ್ ಏನ್ ಸೈಜ್ ಇದೆ ಈಗ ಇದು? ಇದೆಲ್ಲ 3 inches ಪ್ಲಸ್ ಇದೆ ಸರ್. ಈ ಅರ್ವಾನ ಜೊತೆ ಬಿಡಕ್ಕೆ, ಗಾರ್ ಜೊತೆ ಎಲ್ಲ ಬಿಡಕ್ಕೆ ಬೆಸ್ಟ್ ಅಲ್ಲ? ಅಂದ್ರೆ ಚಿಕ್ಕ ಸೈಜ್ ಅರೋನಾ ಗಾರ್ ಜೊತೆ ಬಿಡ್ಬೋದು ಇವಾಗಲೇ. ಆ ಸೈಜ್ ಆ ಇದು ಗ್ರೂಪ್ ಜೊತೆ ಬಿಡ್ಕೋಬಹುದು. ಹೌದು ಹೌದು. ಇದೇನ್ ಫಿಶ್ ಇದು ಸರ್? ಇದು ಬಂದು 8 band ಲೆಪ್ರೋನಿಸಿಸ್ ಅಂತ. ಓಕೆ. ಸೊ ಇದೂ ಅಷ್ಟೇ ಸ್ವಲ್ಪ ಮಾನ್ಸ್ಟರ್ ಫಿಶಸ್ ಜೊತೆಗೆ ಬಿಡ್ಬೋದು ನೀವು. ಬಿಡ್ಬೋದು. ಓಕೆ. ಆದಷ್ಟು ಎಲ್ಲ ತರ ಎಕ್ಸಾಟಿಕ್ ಫಿಶ್ ಚೆನ್ನಾಗಲ್ಲ ಇದು? ಹಾ ಸರ್, ಅದು ಚೆನ್ನಲ್ಲೇ ಒಂದು ಬೇರೆ ವೇರಿಯಂಟ್ ಅದು. ಓಕೆ. ಸುಮಾರು ಇದೆ ನಿಮ್ಮ ಹತ್ರ ಯೂಶಲಿ ಚೆನ್ನ ಎಲ್ಲ? ಓಹ್, ಇದಂತೂ ಸೂಪರ್ ಆಗಿದೆ. ಯಾವ್ದು ವೇರಿಯಂಟ್? ಅದು ಬಂದು ಚೆನ್ನ ವೈಟ್ ಸ್ಪಾಟ್ ಅಂತಾರೆ. ಚೆನ್ನ ವೈಟ್ ಸ್ಪಾಟ್. ಓಕೆ. ಇದೆಲ್ಲ ಇನ್ನು ಬೇಬೀಸ್, ನಿಮ್ಗೊಂದು 5 inches ಇರ್ಬೋದು. ಓಕೆ. ಬಟ್ ಚೆನ್ನ ಎಲ್ಲ ಯೂಶಲಿ ದೊಡ್ಡದಾಗ್ತಾ ಆಗ್ತಾನೆ ನಿಮ್ಗೆ ಕಲರ್ಸ್ ಬರೋದು. ಕಲರ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಫ್ಲೋರಾನ್ಗಳು, ಇದು ಯಾವ್ದು ಅರೋನಾ ಸರ್? ಇದು ಬಂದು ಸೂಪರ್ ಐಬ್ಯಾಕ್ ವಿತ್ ಸರ್ಟಿಫಿಕೇಟ್. ಇದು ಸೂಪರ್ ಐಬ್ಯಾಕ್ ವಿತ್ ಸರ್ಟಿಫಿಕೇಟ್. ಇದು ಇದು ಬಂದು RTG ರೆಡ್ ಟೈಲ್ ಗೋಲ್ಡನ್. ರೆಡ್ ಟೈಲ್. ಇದೇನ್ ಫಿಶ್ ಇದು? ಸಖತ್ ಸ್ಪೀಡ್ ಇದೆ, ಅದು ಹಿಡಿಯೋದೇ ಕಷ್ಟ ಆಗ್ತಿದೆಯಲ್ಲ ಸರ್? ಇದು ತುಂಬಾ ಅಗ್ರೆಸಿವ್ ಫಿಶ್. ಇದ್ರ ಹೆಸರು ಬಂದು ಗೋಲಿಯತ್ ಟೈಗರ್ ಅಂತ. ಇನ್ನು ಬೇಬಿ ಇದು ಒಂದು 4 inches ಇದೆ. ಸೊ ಇದೆಲ್ಲ ಬಂದು ನಿಮ್ಗೆ ಒಂದು 1.5 feet ಪ್ಲಸ್ ತನಕ ಆಗುತ್ತೆ. ಇದೇನ್ ಫಿಶ್ ಇದು? ಇದು ಬಂದು ಗೋಲ್ಡನ್ ಡೊರಾಡೋ ಅಂತ ಸರ್. ಓಕೆ. ಇದು ಅಷ್ಟೇ ಎಲ್ಲ ಮಾನ್ಸ್ಟರ್ ಫಿಶಸ್ ಜೊತೆಗೆ. ಗೋಲ್ಡನ್ ಡೊರಾಡೋ ನಾನು ಕೇಳೇ ಇರಲಿಲ್ಲ, ಹೆಸರು ಇವತ್ತೇ ಕೇಳಿ. ಇದು ಒಂಥರ ಎಕ್ಸಾಟಿಕ್ ವೆರೈಟಿನಾ? ಹೌದು ಸರ್. 90% ಎಲ್ಲ ಎಕ್ಸಾಟಿಕ್ಸ್ ನಮ್ಮ ಹತ್ರ ಬರೋದು. ಹೇಳಿ ಈ ಒಂದು ಫ್ಲವರ್ ಬಗ್ಗೆ ಹೇಳಿ ಸರ್. ಇದು ಅಷ್ಟೇ ಸೇಮ್ SRM ಸೂಪರ್ ರೆಡ್ ಮಂಕಿ ಫ್ಲಾರಾನು, ಬಟ್ ಇದು ಸ್ವಲ್ಪ ಚಿಕ್ಕ ಸೈಜ್. ಇದಕ್ಕಿನ್ನೂ ಹೆಡ್ ಎಲ್ಲ ಗ್ರೋತ್ ಆಗಿಲ್ಲ. ಸೊ ಚಿಕ್ಕದಾದ್ರಿಂದ ಬಂದಿಲ್ಲ. ಸೊ ಬೆಳಿತಾ ಬೆಳಿತಾ ಗ್ರೋ ಆಗ್ತಾ ಆಗ್ತಾ ಇದಕ್ಕೂ ಸೇಮ್ ಅದೇ ತರನೇ ಹೆಡ್ ಬರುತ್ತೆ. ಸೇಮ್ ಪ್ಯಾರೆಟ್ ಜೊತೆ ಇದಾಗಿದೆ ಸರ್. ಅದು ಬಂದು ರೆಡ್ ಮಮೂನ್ ಪ್ಯಾರೆಟ್ ಅಂತ. ಸೊ ಅದು ಫೀಮೇಲು. ಸೊ SRM ಬಂದು ಇದು ಮೇಲು. ಅದೆರಡು ಹೊಂದ್ಕೊಂಡಿದೆ. ಸೊ ಬ್ರೀಡಿಂಗ್ ಪೇರ್ ತರ ಬಿಟ್ಟಿದೀವಿ. ಅಲಿಗೇಟರ್ ಗಾರ್ಸ್ ಸೂಪರ್ ಆಗಿದೆ. ಇದೇನ್ ಸೈಜ್ ಇದೆ? ಏನ್ ಗಾರ್ ಇದು ಸರ್? ಇದು ನಾರ್ಮಲ್ ಸ್ಪಾಟೆಡ್ ಗಾರ್ ಇದು. ಸೊ ಇದು ಅಪ್ರಾಕ್ಸಿಮೇಟ್ ಒಂದು 7 to 8 inches ರೇಂಜಿಂಗ್ ಅಲ್ಲಿ ಇದೆ. ಗಾರ್ಗಳು ಯೂಶಲಿ ಏನ್ ಸೈಜ್ ತನಕ ಬರುತ್ತೆ ಸರ್? ನಿಮ್ಗೆ ಕ್ಯಾಪ್ಟಿವಿಟಿ ಆದ್ರೆ ಒಂದು 4 feet ವರೆಗೂ ಬೆಳೆಯುತ್ತೆ. 4 feet. ವೈಲ್ಡ್ ಅಲ್ಲಿ ಆದ್ರೆ ನಿಮ್ಗೆ ಒಂದು 6-7 feet ವರೆಗೂ ಬೆಳೆಯುತ್ತೆ. ಆಲ್ಮೋಸ್ಟ್ ಒಂದು 20 ಪೀಸ್ ನಾರ್ಮಲ್ ಗಾರ್ಸ್ ಇದೆ. ನೋಡ್ಬೋದು ವೀಕ್ಷಕರೇ, ಇವ್ರ ಹತ್ರ ಕ್ವಾಂಟಿಟಿ ಹೆಂಗಿದೆ ನೋಡಿ. ನಿಮ್ಗೆ ಈ ತರ ಕ್ವಾಂಟಿಟಿ ಎಲ್ಲೂ ಸಿಗಲ್ಲ. ಇಷ್ಟು ಈ ಕೆಲವು ಕಡೆ ಏನಾಗುತ್ತೆ 2-3 ಪೀಸ್ ಇರುತ್ತೆ, ಅದು ಖಾಲಿ ಆಗೋರೆ ನೀವು ವೆಯ್ಟ್ ಮಾಡ್ಬೇಕು. ಅದೆಲ್ಲ ಸೀನೇ ಇಲ್ಲ.
ಇವ್ರ ಹತ್ರ ನಿಮಗೆ ಈ ಗಾರ ಯಾವ್ದು ಬೇಕಾದ್ರೆ ಕ್ವಾಂಟಿಟಿ ವೈಸ್ ಸಿಗುತ್ತೆ ನಿಮ್ಗೆ ಒಂದೆರಡು ಪೀಸ್ ಇಟ್ಟಿಲ್ಲ. ಅದಕ್ಕೆ ಅವ್ರನ್ನ ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ ಅಂತ ಹೆಸರು ಸಹಿತ ಅದೇ ಇದೆ. ವರ್ಲ್ಡ್ ಇದು ನಿಜ, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ಬೋದು ಈ ಜಾಗ. ಬಟ್ ತುಂಬಾನೇ ಚೆನ್ನಾಗಿದೆ ನೋಡಿ. ಇದೇನ್ ಫಿಶ್ ಇದು ಗಾರ್ ಇದು? ಸರ್ ಇದು ಬಂದು ರೆಡ್ ಐ ಗೋಲ್ಡನ್ ಗಾರ್ ಅಂತಾನೂ ಕರೀತಾರೆ, ಅಲ್ಬಿನೋ ಗಾರ್ ಅಂತಾನೂ ಕರೀತಾರೆ. ಸೊ ಇದು ಬಂದು ಚಿಕ್ಕ ಸೈಜ್, ನಿಮ್ಗೊಂದು 5 to 6 inches ಇದೆ. ಸೊ ಇದರಲ್ಲೇ ದೊಡ್ಡ ಸೈಜ್ ಇದೆ, ಅದನ್ನು ತೋರಿಸ್ತೀನಿ. ಇದೆಲ್ಲ ಏನ್ ಪ್ರೈಸ್ ಇದೆ ಸರ್? ಇದು ಬಂದು ನಿಮ್ಗೆ ಜಸ್ಟ್ 4500 rupees ಈಚ್ ಕೊಡ್ತಾ ಇದೀವಿ ನಾವು. ಈಚ್ 4500 rupees ಅಷ್ಟೇನಾ? ಹೌದು. ಇದು ಸ್ಟೀಲ್ ಡೀಲು. ಯಾರೇ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ, ಈ ವಿಡಿಯೋದಲ್ಲೂ ತಿಳಿಸ್ಕೊಡ್ತೀವಿ. ಆಲ್ಮೋಸ್ಟ್ ಇಲ್ಲಿ ಕ್ವಾರಂಟೈನ್ ಆಗಿರೋದು ಒಂದು 15 pieces ಇದೆ. ಸೊ ಇನ್ನು ಹೊಸ ಸ್ಟಾಕ್ ಒಂದು 50 pieces ಬಂದಿದೆ. ಸೊ ಅದು ಎಲ್ಲ ಕ್ವಾರಂಟೈನ್ ಸೇಲ್ ಬಿಡ್ತೀವಿ. ರೆಡಿ 15 ಪೀಸ್ ಇದೆ. ಯಾರಿಗೆ ಬೇಕು ಬುಕ್ ಮಾಡ್ಬೇಕು ಅಂದ್ರೂ ಕಾಲ್ ಮಾಡಿ, ಲೇಟ್ ಮಾಡಕ್ ಹೋಗ್ಬೇಡಿ. ಸಿಗುತ್ತೆ ನಿಮ್ಗೆ ಇರುತ್ತೆ ಯಾವಾಗ್ಲೂ. ಬಟ್ ದಿ ಬೆಸ್ಟ್ ಕ್ವಾಲಿಟಿ ಇದೆ ನೋಡಿ. ಯೂಶಲಿ ನಿಮಗೆ ಗಾರ್ ಇರೋ ಟ್ಯಾಂಕ್ಗಳು ವಾಟರ್ ಕ್ವಾಲಿಟಿಗೂ ಇಲ್ಲಿ ಇವ್ರದ್ದು ವಾಟರ್ ಕ್ವಾಲಿಟಿಗೂ ನೋಡಿ ಎಷ್ಟು ಚೆನ್ನಾಗಿದೆ. ಫಿಶ್ಗಳು ಮಾತ್ರ ಇದು ನಾರ್ಮಲ್ ಟ್ಯೂಬ್ ಲೈಟ್ ಅಲ್ಲಿ ತೋರಿಸ್ತಾ ಇರೋದು ನಾನು ನಿಮ್ಗೆ, ಅಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ. ಇನ್ನು ನೀವು ಒಳ್ಳೆ ಅಕ್ವೇರಿಯಂ ಲೈಟು ಇದೆಲ್ಲ ಕೊಟ್ರೆ ನಿಮ್ಗೆ ಇನ್ನೂ ಬೆಂಕಿಯಾಗಿ ಕಾಣಿಸುತ್ತೆ. ಇದು ಬೇಜಾನ್ ಇದೆ. ನಂಬರ್ಸ್ ಅಂತೂ ಜಾಸ್ತಿ ಇದೆ ಇವ್ರ ಹತ್ರ, ಬನ್ನಿ ತಗೊಳ್ಳಿ. ಸೊ ಸರ್ ಹೇಳಿ, ಈ ಟ್ಯಾಂಕ್ ಬಗ್ಗೆ ಹೇಳಿ, ಇದರಲ್ಲಿರೋ ಫಿಶಸ್ ಬಗ್ಗೆ ಹೇಳಿ. ಸರ್ ಇದರಲ್ಲಿ ಬಂದು ನಿಮ್ಗೆ ಬಿಗ್ ಸೈಜ್ ಪಿಕಾಕ್ ಬಾಸ್ ಇದೆ. ಓಕೆ. ಆಮೇಲೆ ರೆಡ್ ಟೈಲ್ ಕ್ಯಾಟ್ ಫಿಶ್ ಇದೆ, ಕೆಳಗಡೆ ನೋಡ್ಬೋದು ನೀವು. ಇಲ್ಲಲ್ಲ. ಆಮೇಲೆ ದೊಡ್ಡ ಸೈಜ್ 2 feet ಆಲ್ಮೋಸ್ಟ್ ಆಲ್ಬಿನೋ ಸಿಲ್ವರ್ ಅರೋನಾ ಇದೆ. ಪಿಕಾಕ್ ಬಾಸ್ ಬಂದು ನಿಮ್ಗೆ ಆಲ್ಮೋಸ್ಟ್ 18 inches ತನಕ ಇದೆ. ಓಕೆ. ಇದು ಎಷ್ಟು 18 inches ಇದೆ? ಎಷ್ಟಿದೆ ಇದು? ಅಂದ್ರೆ ಪೇರ್ ಎಷ್ಟಿದೆ ಪ್ರೈಸ್ ಇದು ಅಂತ ನಾನು ಹೇಳಿ. ಸರ್ ಇದು ಬಂದು ರಿಟೇಲ್ಗೆ ನಾವು ಪೇರ್ಗೆ 20,000 rupeesಗೆ ಕೊಡ್ತಾ ಇದೀವಿ. ಜಸ್ಟ್ 20,000 rupeesಗೆ. ಎಷ್ಟು ಇಂಚ್ ಇದೆ ಅಂದ್ರೆ ಇದು? 18 inch ಪಿಕಾಕ್ ಬಾಸ್. ಅರ್ವಾನಾ ಇದು ಏನ್ ಆಲ್ಬೈನ್ ಅಲ್ಲ? ಆಲ್ಬಿನೋ ಸಿಲ್ವರ್, ಬಟ್ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ. ಅದ್ರ ಮೇಲೆ ನೀವು ರೆಡ್ ಮಾರ್ಕಿಂಗ್ಸ್ ಎಲ್ಲ ನೋಡಿ ಗೊತ್ತಾಗುತ್ತೆ. ಇದರಲ್ಲಿ ಚಿಕ್ಕ ಸೈಜ್ ಬೇಕಾದ್ರೆ ಸಿಗುತ್ತೆ ನಿಮ್ಗೆ. ನೋಡ್ಬೋದು ವೀಕ್ಷಕರು ಏನ್ ಸೈಜ್ ಇದೆ ಇದು ಅಂತ. ಸೂಪರ್ ಸೈಜ್ ಇದೆ. ಇದು ಟ್ಯಾಂಕ್ ಸೈಜ್ ಏನಿದೆ ಮತ್ತೆ ಫುಲ್ ಸೆಟಪ್ ತಗೋಬೇಕು ಅಂತಂದ್ರೆ ಏನ್ ಕಾಸ್ಟ್ ಆಗ್ಬೋದು ಅಂತ ನೀವು ಹೇಳೋದು? ಸರ್ ಟ್ಯಾಂಕ್ ಸೈಜ್ ಬಂದು ನಿಮ್ಗೆ 4 feetಗೆ ಹೈಟ್ ಬಂದು 3 feet ಇದೆ ವಿತ್ ಸಮ್ ಸಿಸ್ಟಮ್ ಇದು. ಓಕೆ. ಸೊ ನಿಮ್ಗೆ ಇದೇ ಸೈಜ್ ಸೇಮ್ ನಿಮ್ಗೆ ಟ್ಯಾಂಕ್ ಸೆಟಪ್ ಬೇಕು ಅಂದ್ರೆ ಅಪ್ರಾಕ್ಸ್ ಒಂದು 32,000 ತನಕ ಬೀಳುತ್ತೆ ಫುಲ್ ಸೆಟಪ್. ಹೌದು. ಹೇಳಿ ಈ ಟ್ಯಾಂಕ್ ಬಗ್ಗೆ ಹೇಳಿ ಪಾಕು. ಸರ್ ಫಸ್ಟ್ ಬಂದು ಇದು ಟ್ಯಾಂಕ್ ಡೈಮೆನ್ಷನ್ ಬಂದು ನಿಮ್ಗೆ 6 feetಗೆ, ಬಿಡ್ತ್ ಬಂದು 2 feet, ಹೈಟ್ ಬಂದು 2.5 feet ಇದೆ. ಸೊ ಇದು ಅಷ್ಟೇ ಸೇಮ್ ಸಮ್ ಟ್ಯಾಂಕ್. ಸೊ ಪಾಕುಗಳೆಲ್ಲ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 2 feet ತನಕ ಇದೆ ಇದರಲ್ಲಿ. ಮೈನ್ ನಿಮ್ಮ ಸೀಕ್ರೆಟ್ ಏನಂದ್ರೆ ನೋಡಿ, ಈಗ ಮಾನ್ಸೂನ್ ಫಿಶ್ ಅಂದ ತಕ್ಷಣ ಟ್ಯಾಂಕ್ ಗಲೀಜ್ ಆಗ್ಬಿಡ್ತಾವೆ ನಾವು ನೋಡಿರೋದಲ್ಲ. ಬಟ್ ಇಲ್ಲಿ ಕ್ಲಿಸ್ಟರ್ ಕ್ಲಿಯರ್ ವಾಟರ್ ಇದೆ. ಇದು ಹೆಂಗ್ ಈ ತರ ಮೇಂಟೈನ್ ಮಾಡ್ಬೇಕು ನಾವು ಮನೇಲಿ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಸರ್ ಮೇನ್ ಬಂದು ಟ್ಯಾಂಕಿಗೆ ಫಿಲ್ಟ್ರೇಷನ್ ಇಂಪಾರ್ಟೆಂಟ್. ಓಕೆ. ಸೊ ನೀವು ಸಮ್ ಸಿಸ್ಟಮ್ ಇರೋದ್ರಿಂದ ವಾಟರ್ ಬಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಓಕೆ. ಈ ತರ ಈ ಟ್ಯಾಂಕ್ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಒಂದು 1.5 month ಆಗಿದೆ. ಓಕೆ. ಅಂದ್ರೆ ಇಷ್ಟು ಕ್ಲಿಯರ್ ಆಗಿದೆ ವಾಟರ್? ಹೌದು. ಸ್ಟೋರೇಜ್ ಎಲ್ಲ ಬಂದು ಸಂಪಲ್ಲಿ ಇರುತ್ತೆ. ಅಂದ್ರೆ ಇದು ಏನ್ ಸೈಜ್ ಇದೆ ಈಗ ನಾವು ನೋಡ್ತಾರ ಪಾಕು? ನನ್ಗೇನೋ ಇಲ್ಲಿ ಆಲ್ಮೋಸ್ಟ್ 2 feet ತನಕ ಇದೆಯಲ್ಲ. ಇದನ್ನೆಲ್ಲ ಬಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಪರ್ ಪೀಸ್ ಬಂದು ಬರೀ 4,000 rupees ಈಚ್ ಕೊಡ್ತಾ ಇದೀವಿ. ಈಚ್ 4,000 rupees ಅಷ್ಟೇನಾ? ನೀವು ವೆಯ್ಟ್ ಲೆಕ್ಕ ಹಾಕಿದ್ರೆ ಒಂದೊಂದು ಬಂದು ನಿಮ್ಗೆ 3 kilo ಪ್ಲಸ್ ಇದೆ ವೆಯ್ಟ್ ಅಲ್ಲಿ ನೋಡ್ತೀರಾ ಅಂದ್ರೆ. ಸೂಪರ್ ಆಗಿದೆ. ನೆಕ್ಸ್ಟ್ ಅಣ್ಣ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಸಾಕಷ್ಟು ಜನ ಗೋಲ್ಡನ್ ಅಲಿಗೇಟರ್ ಗಾರ್ನ ಹುಡುಕ್ತಾ ಇರ್ತೀರಿ. ನಿಮ್ಗೆ 99% ಕಡೆ ಎಲ್ಲ ಒಂದು ಸಿಕ್ಕರು ದೊಡ್ಡ ವಿಷಯ. ನೀವು ಒಂದ್ಸರಿ ತಗೊಂಡ್ರೆ ನಿಮ್ಗೆ 3 ತಿಂಗಳು ಸಿಗೋದಿಲ್ಲ, ಕಾಯ್ಬೇಕು, ಎಷ್ಟೊಂದ್ ತರ ತೊಂದರೆ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ 10, 15 ಇಷ್ಟು ಪೀಸ್ಗಳು ಸಿಗುತ್ತೆ. ಇವ್ರ ಹತ್ರ ಯಾವಾಗ್ಲೂ ಇರುತ್ತೆ. ನೋಡ್ಬೋದು ಗೋಲ್ಡನ್ ಅಲಿಗೇಟರ್ ಗಾರ್ ಎಷ್ಟು ಮೆಜೆಸ್ಟಿಕ್ ಆಗಿದಾವೆ, ಅದು ಏನ್ ಸೈಜ್ ಇದೆ, ಸೂಪರ್ ಆಗಿದೆ. ಇದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅವ್ರ ಹತ್ರ. ಪ್ರೈಸ್ನು ಕೂಡ ಇದ್ರಲ್ಲೇ ರಿವೀಲ್ ಮಾಡಕ್ ನಾನು ಅವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಈ ತರ ಒಂದು ಸೈಜು ಸೂಪರ್ ಆಗಿದೆ. ಯೂಶಲಿ ನನಗೆ ಗೊತ್ತಿರಂಗೆ ಈಚೆಗಡೆ ಇದೆಲ್ಲ ನಿಮ್ಗೆ ಒಂದು ಸಿಂಗಲ್ ಪೀಸ್ ಬಂದು 40,000 ತನಕನೂ ಸೇಲ್ ಆಗ್ತಾ ಇದೆ. ಇವ್ರ ಹತ್ರ ಎಷ್ಟಿದೆ ಪ್ರೈಸ್ ಅಂತ ನಾವೇ ಕೇಳಿ ತಿಳ್ಕೊಂಬಿಡೋಣ. ಸೊ ಸರ್ ಹೇಳಿ, ಈ ಫಿಶ್ಗಳ ಬಗ್ಗೆ ಹೇಳಿ, ಎಷ್ಟು ಪೀಸ್ ಇದೆ, ಇದು ಯಾವ ವೆರೈಟಿ ಆಫ್ ಅಲಿಗೇಟರ್ ಗಾರು, ಮತ್ತೆ ನಿಮ್ ಪ್ರೈಸಿಂಗ್ ಏನಿದೆ ಅದನ್ನ ಹೇಳಿ. ಸರ್ ಇದು ಬಂದು ರೆಡ್ ಐ ಗೋಲ್ಡನ್ ಗಾರ್ ಅಂತ ಚಿಕ್ಕ ಸೈಜ್ ಪ್ರೀವಿಯಸ್ಲಿ ನೋಡಿದ್ರಲ್ಲ, ಸೇಮ್ ಅದ್ರಲ್ಲೇ ಇದು ಸ್ವಲ್ಪ ದೊಡ್ಡ ಸೈಜ್. ಆಲ್ಮೋಸ್ಟ್ ಬಂದು ಎಲ್ಲ 18 inches ಪ್ಲಸ್ ಇದೆ. ಓಕೆ. ಇದೆಲ್ಲ ಬಂದು ಡೈರೆಕ್ಟ್ ಇಂಪೋರ್ಟ್. ಸೊ ಕರೆಂಟ್ಲಿ ಬಂದು ರೆಡಿ ಫಾರ್ ಸೇಲ್ ಬಂದು 10 pieces ಇದೆ. ಓಕೆ.
ಸೊ ಈಚ್ ಪೀಸ್ ಬಂದು ನಾವು ಕೊಡ್ತಾ ಇರೋದು ರಿಟೇಲ್ ಆಫರ್ ಪ್ರೈಸ್ ಬಂದು ಬರೀ 20,000 rupees ಓನ್ಲಿ. ಸಿಂಗಲ್ ಸಿಂಗಲ್ಗೆ 20,000 rupees. ಎಲ್ಲ ಬೇರೆ ಕಡೆ ಸಿಂಗಲ್ ಪೀಸ್ ಈಗ 40,000 ಮಾರ್ತಾರ, ಅಲ್ಲಿ ಮಾತ್ರ ಬರೀ ಪೇರ್ 40,000 ಆಯ್ತು ಅಲ್ಲಿಗೆ. ಹೌದು ಸರ್, ನಮ್ದು ಬಂದು ಡೈರೆಕ್ಟ್ ಇಂಪೋರ್ಟ್ ಪ್ಲಸ್ ಹೋಲ್ಸೇಲ್ ಡೀಲರ್ ನಾವು. ನಿಮಗೆ ಹೋಲ್ಸೇಲ್ ಬೇಕಾ, ಒಟ್ಟಿಗೆ ಸ್ವಲ್ಪ ಮಲ್ಟಿಪಲ್ ಕ್ವಾಂಟಿಟೀಸ್ ತಗೊಂಡ್ರೆ ಪ್ರೈಸ್ ಇನ್ನೂ ರೆಡ್ಯೂಸ್ ಮಾಡ್ತೀವಿ. ಅದಕ್ಕೆ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಬ್ಬ ಮಾನ್ಸ್ಟರ್ ಫಿಶ್ ಅಕ್ವೇರಿಯಂ ಯಾರ್ಯಾರು ಮಾಡ್ಬೇಕು ಅಂತಾರೆ ಅವ್ರಿಗೆ ಒಂಥರ ಹಬ್ಬದ ತರ ಇರುತ್ತೆ. 100% ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ತಿಳಿಸ್ತೀವಿ. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ತಗೊಳ್ಳಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ತೋರಿಸುವಂತ ಫಿಶ್ ಅಷ್ಟೇ ಸಾಧಾರಣವಾದ ಫಿಶ್ ಅಲ್ಲ. 90% ಅಥವಾ 99% ಆಫ್ ಅಕ್ವೇರಿಯಂ ಫಿಶ್ ಲವರ್ಸ್ಗೆ, ಮಾನ್ಸ್ಟರ್ ಫಿಶ್ ಅಕ್ವೇರಿಯಂ ಲವರ್ಸ್ಗೆ ದಿ ಮೋಸ್ಟ್ ಫೇವ್ರೇಟ್ ಅರಪೈಮ. ಅದರಲ್ಲಿ ಇವ್ರ ಹತ್ರ ಸೂಪರ್ ರೆಡ್ ಅರಪೈಮ ಇದೆ. ನೀವು ನೋಡ್ಬೋದು, ಇದರಲ್ಲಿ ಒಂದು ದೊಡ್ಡದಿದೆ, ಅದು ನಾರ್ಮಲ್ ಅರಪೈಮ. ಇನ್ನು 3 ಇದೆಯಲ್ಲ, ಅದು ಸೂಪರ್ ರೆಡ್. ನಿಮ್ಗೆ ಕಲರ್ ನೋಡಿ ಅದ್ರದ್ದು ಎಷ್ಟು ಸ್ಯಾಚುರೇಟೆಡ್ ಆಗಿದೆ ಅಂತ. ಕ್ವಾಲಿಟಿ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸರ್ ಹೇಳಿ, ಸೂಪರ್ ರೆಡ್ ಸರ್. ಫಸ್ಟ್ ಇದರಲ್ಲಿ ಬಂದು ನಾರ್ಮಲ್ ಅರಪೈಮ ಇದೆ. ಹೌದು, ಇದು ನಾರ್ಮಲ್. ಇದು ಬಂದು ನಿಮಗೆ ಸೂಪರ್ ರೆಡ್ ಅರಪೈಮ. ಟೋಟಲಿ 3 ಪೀಸಸ್ ಇದೆ. ಅದರಲ್ಲೇ ಬಂದು ನಿಮಗೆ ಫ್ಲೋರಿಡಾ ಗಾರ್ 1 ಪೀಸ್ ಇದೆ, ಪರ್ಲ್ ಅರ್ನ 1 ಪೀಸ್ ಇದೆ. ಸರ್ ಇದು ಈ ಏನೋ ಅರಪೈಮದಲ್ಲಿ ನಿಮ್ಗೆ ಯೂಶಲಿ ಆನ್ ಬ್ಯಾಂಗ್ಳೂರ್ ಮಾರ್ಕೆಟ್ ನಿಮ್ಗೆ ರೆಡ್ ಸೂಪರ್ ರೆಡ್ ಸಿಗೋದು ತುಂಬಾ ಕಷ್ಟ ಇದೆ ಈಗ. ಹೌದು, ಮಾತ್ರ 3 ಪೀಸ್ ಆಲ್ರೆಡಿ ಅವೈಲಬಲ್ ಇದೆ ಅಲ್ವಾ? ಕಾಸ್ಟ್ ಏನಿದೆ ಅದು ಮೇನ್ ಅಂತ ನನ್ನ ಪ್ರಕಾರ. ಸರ್ ಸೂಪರ್ ರೆಡ್ ಅರಪೈಮ ಬಂದು ಸೇಮ್ 18 inches ಪ್ಲಸ್ ಇದೆ. ಅಲಿಗೇಟರ್ ಗಾರ್ ನೋಡಿದ್ರಲ್ಲ ಗೋಲ್ಡನ್, ಅದೇ ಸೈಜ್ ಪ್ಲಸ್ ಇದೆ. ಇದು ಪ್ರೈಸ್ ಬಂದು ಪರ್ ಪೀಸ್ ಸೇಮ್ 20,000 rupees ಕೊಡ್ತಾ ಇದೀವಿ. ಜಸ್ಟ್ 20,000 rupeesಗೆ ಸೂಪರ್ ರೆಡ್. ಹೌದು, ಸೂಪರ್ ರೆಡ್ ಅರಪೈಮ ಪರ್ ಪೀಸ್ 20,000 rupees ಕೊಡ್ತಾ ಇದೀವಿ. ಸೊ ನಿಮ್ಮ ಹತ್ರ 3 ಪೀಸ್ ರೆಡಿಲಿ ಅವೈಲಬಲ್ ಇದೆ ಈಗ ಸದ್ಯ. ರೆಡಿ ಫಾರ್ ಸೆಲ್ ಬಂದು ಕ್ವಾರಂಟೈನ್ ಎಲ್ಲ ಮುಗಿದು 3 ಪೀಸ್ ರೆಡಿ ಅವೈಲಬಲ್ ಇದೆ. ಓಕೆ, ನಾರ್ಮಲ್ ಅರಪೈಮಾಸು ಇದೆ. ನೆಕ್ಸ್ಟ್ ಟ್ಯಾಂಕ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಅಂದ್ರೆ ನಾವ್ ಈಗ ನಿಮ್ಮ ಹತ್ರ ಈಗ ನೀವ್ ಏನಂತ ಅಂದ್ರೆ ಸೆಟ್ಟು ಮಾಡ್ಕೊಡ್ತಿರಲ್ಲ ನೀವೇನೆ ಬೇಕಂದ್ರೆ, ಅಂದ್ರೆ ಯಾವ್ದೇ ಈಗ ನಾನ್ ಬಂದು ಅರಪೈಮ ತಗೊಂಬೇಕು ಸರ್, ನನಗೆ ಇದ್ರ ಜೊತೆಗೆ ಇರೋಂತ ಫಿಶಸ್ ಕೊಡಿ ಅಂದ್ರೆ ನೀವು ಅದನ್ನೆಲ್ಲ ಸೆಟ್ ಮಾಡಿ ಯಾವ್ದು ಇರುತ್ತೆ ಸಜೆಷನ್ ಎಲ್ಲ ಮಾಡ್ಕೊಡ್ತೀರಾ? ಹೌದು ಸರ್, ಎಜುಕೇಟ್ ಮಾಡ್ತೀನಿ ನಿಮ್ಗೆ. ಯಾವ್ದ್ರ ಜೊತೆಗೆ ಯಾವ್ದು ಬಿಟ್ರೆ ಏನಾಗುತ್ತೆ, ಏನ್ ಮಾಡ್ಬೋದು, ಏನ್ ನಾವು ಮಾಡ್ಬಾರ್ದು. ಈಗ ಒಂದು 5 ನಿಮಿಷದಿಂದ ನೋಡಿದ್ದು ಗಾರ್ ಏನಿತ್ತಲ್ಲ, ಗೋಲ್ಡನ್ ಅಲಿಗೇಟರ್ ಗಾರ್, ಅದೆಲ್ಲ ಇದ್ರ ಜೊತೆ ಬಿಡುವುದಲ್ಲ? ಬಿಡ್ಬೋದು ಸರ್. ಅದ್ರಲ್ಲೇ ನಿಮ್ಗೆ ಒಂದು ಫ್ಲೋರಿಡಾ ಗಾರ್ ನಾವು ಬಿಟ್ಟಿದೀವಿ ನೋಡಿ ಸ್ಯಾಂಪಲ್ ಗೆ. ಅರೋನ ಚಿಕ್ಕ ಸೈಜ್ ಬಿಟ್ಟಿದೀವಿ ನೋಡಿ, ಅದಕ್ಕೆ ಅದು ಕಚ್ಚಾಡಲ್ಲ. ಓಕೆ, ತುಂಬಾ ಚೆನ್ನಾಗಿದೆ ಈ ಟ್ಯಾಂಕ್. ನೆಕ್ಸ್ಟ್ ವೀಕ್ಷಕರೇ, ಎಷ್ಟೊಂದ್ ಜನ ಆಸ್ಕರ್ ಫಿಶ್ ಫ್ಯಾನ್ಸ್ ಇರ್ತೀರಿ. ಈ ಆಸ್ಕರ್ ಫಿಶ್ ನೋಡಿ, ನಿಮ್ಗೆ ಫಸ್ಟ್ ಲೈಟ್ ತೋರಿಸ್ಬಿಡ್ತೀನಿ. ನಾರ್ಮಲ್ ಟ್ಯೂಬ್ ಲೈಟ್ ಇದು, ಆಯ್ತಾ? ವಾಮ್ ಲೈಟ್ ಅದನ್ನು ನಿಮ್ಗೆ. ಅದರಲ್ಲಿ ಎಷ್ಟು ರೆಡ್ ಕಾಣಿಸ್ತಾ ಇದೆ ನೋಡಿ. ಇದು ಏನೋ ಆಸ್ಕರ್ ದಿ ಟಾಪ್ ನಾಚ್ ಕ್ವಾಲಿಟಿ ಅಂತ ಹೇಳ್ತೀನಿ ಇವ್ರ ಹತ್ರ ಇರೋದು. ಇಷ್ಟು ರೆಡ್ ಕಲರ್ ಅಥವಾ ಇಷ್ಟು ವೈಬ್ರೆಂಟ್ ಆಗಿರೋ ಆಸ್ಕರ್ ಫಿಶ್ ನಿಮಗೆ 99.9% ಆಫ್ ದ ಟೈಮ್ ಸಿಗಲ್ಲ. ಯಾವ್ದೋ ಜೊತೆ ಪತ್ತೆ ಆಸ್ಕರ್ ಸಿಗ್ಬೋದೇನಾ, ಬಟ್ ಈ ಆಸ್ಕರ್ ನೋಡಿ ನಿಮ್ಗೆ ಏನ್ ಕ್ವಾಲಿಟಿ ಇದೆ, ಏನ್ ಸೂಪರ್ ಆಕ್ಟಿವ್ ಇದಾವೆ, ಎಷ್ಟು ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಮೇನ್ ಸರ್ ಹೇಳಿ, ಈ ಆಸ್ಕರ್ಗಳ ಬಗ್ಗೆ ಹೇಳಿ, ಏನೇನ್ ವೆರೈಟಿ ಇದೆ ಇದರಲ್ಲಿ? ಸರ್ ಇದರಲ್ಲಿ ಬಂದು ಎಲ್ಲ ಇಂಪೋರ್ಟೆಡ್ ಆಸ್ಕರ್ಸ್ ಇರೋದು. ಓಕೆ, ಸೊ ನೀವು ಕಲರ್ ನೋಡಬಹುದು. ಸೊ ನಾರ್ಮಲ್ ಆಸ್ಕರ್ಸ್ ಅಲ್ಲಿ ನಿಮ್ಗೆ ಈ ಕಲರೇಷನ್ ಬರಲ್ಲ. ಇದೆಲ್ಲ ಬಂದು ಇಂಪೋರ್ಟ್ ಆಗಿರೋದಕ್ಕೆ ಇದೆಲ್ಲ ಇನ್ನು ಬೇಬೀಸ್ ಸರ್. ನೀವು ಆಲ್ಮೋಸ್ಟ್ ಒಂದು 2.5 ಇಂದ 3 inches ಅಷ್ಟೇ ಇರೋದು. ಸೊ ಅವಾಗಲೇ ಇಷ್ಟು ಕಲರ್ ಇದೆ. ಸೊ ನೀವು ದೊಡ್ಡದಾದ್ಮೇಲೆ ಅದ್ರ ಕಲರ್ ಇಮ್ಯಾಜಿನ್ ಮಾಡಿ. ತುಂಬಾನೇ ವೈಬ್ರೆಂಟ್ ಇದಾವೆ ಮಾತ್ರ ಎಲ್ಲ. ಸರ್ ಇದರಲ್ಲಿ ಎಲ್ಲ ಮಿಕ್ಸ್ ಬ್ರೀಡ್ ಇದೆ. ರೆಡ್ ಇದೆ, ಅದ್ ಬಿಟ್ರೆ ಕಾಪರ್ ಇದೆ, ಟೈಗರ್ ಇದೆ, ಅಲ್ಬಿನೋ ರೆಡ್ ಇದೆ. 4 ವೆರೈಟೀಸ್ ಎಲ್ಲ ಮಿಕ್ಸ್ ಇದೆ. ಕರೆಂಟ್ಲಿ ಬಂದು ಒಂದು 300 ಪೀಸಸ್ ರೆಡಿ ಫಾರ್ ಸೇಲ್. ಓ ಮೈ ಗಾಡ್, ಮಾಸ್ ಪ್ರೊಡಕ್ಷನ್, ಮಾಸ್ ಬೇಡಾನಿದೆ ನಿಮ್ಮ ಹತ್ರ. ಓಕೆ ಓಕೆ, ನೆಕ್ಸ್ಟ್ ಅಲ್ಬೈನೋ ಹೆಕಿಲಿ ಮತ್ತೆ ನಾರ್ಮಲ್ ಹೆಕಿಲಿ ಇದೆ. ಇದೆಲ್ಲ ಏನ್ ಪ್ರೈಸ್ ಇದೆ ಸರ್? ಇದರಲ್ಲಿ ಅಲ್ಬಿನೋ ಹೆಕಿಲಿ, ನಾರ್ಮಲ್ ಹೆಕಿಲಿ ಒಂದು 30 ಪೀಸಸ್ ಇದೆ. ಇದು ಬಂದು ಪರ್ ಪೀಸ್. ಓಕೆ, ನಾವು ಕೊಡ್ತಾ ಇರೋದು ಆಫರ್ ಪ್ರೈಸ್ ಬಂದು ಬರೀ 350 rupees ಓನ್ಲಿ. ಸಿಂಗಲ್ ಪೀಸ್ 350 rupees ಅಷ್ಟೇನಾ ಇದು? ಹೌದು, ಎಲ್ಲ ಬಂದು 3 inches ಪ್ಲಸ್ ಇದೆ ಸರ್. ನಿಮ್ಗೆ ಪೇರ್ ಬಂದು ಆಲ್ಮೋಸ್ಟ್ ಒಂದು 700 rupeesಗೆ ಬೀಳುತ್ತೆ. ನೋಡಿ, ಗಾಟ್ ಇಟ್. ಸೂಪರ್ ಆಗಿದೆ. ಕ್ವಾಲಿಟಿನೂ ನೋಡ್ಬೋದು ನೀವು ಹೇಗಿದೆ ಅಂತ. ಅಲ್ಟಿಮೇಟ್ ಕ್ವಾಲಿಟಿ ಇದೆ. ನಾವ್ ಏನೆಲ್ಲ ತೋರಿಸ್ತಾ ಇದ್ರೆ ನಾರ್ಮಲ್ ಟ್ಯೂಬ್ ಲೈಟ್ ವಿಡಿಯೋ. ಯಾವ್ದು ನಿಮಗೆ ಟ್ಯಾನಿನ್ ಲೈಟ್ಸ್ ಆಗ್ಲಿ, ಫ್ಯಾನ್ಸಿ ಲೈಟ್ ಹಾಕ್ಲಿ ಹಾಕಿ ತೋರಿಸ್ತಾ ಇಲ್ಲ, ನಾರ್ಮಲ್ ಲೈಟ್ ಅಲ್ಲೇ ತೋರಿಸ್ತಾ ಇದೀವಿ. ಸೊ ದಟ್ ನಿಮ್ಗೆ ಕ್ವಾಲಿಟಿ ಜಡ್ಜ್ ಮಾಡಕ್ ಆಗ್ಲಿ ಅಂತ. ನೋಡಿ ನೋಡಿ, ಇಲ್ಲಿ ಇದೇನ್ ಫಿಶ್ ಇದು ಕೆಳಗಡೆ ಇಲ್ಲಿರೋದು? ಸರ್ ಅದು ಚೆನ್ನ ವೆರೈಟಿ ಅದು. ಓಕೆ,
ಸೊ ಆಲ್ಮೋಸ್ಟ್ ಒಂದು ಅದೇ ಬ್ಲೂ ಚೆನ್ನ ನೋಡಿದ್ರಲ್ಲ ನೀವು. ಹೌದೌದು. ಸೊ ಸೇಮ್ ಬ್ಲೂ ಕೋಬಾಲ್ಟ್ ಚೆನ್ನ ಅದು. ಓಕೆ ಓಕೆ ಎಲ್ಲ ಒಂದು 6 to 7 ಇಂಚಸ್ ಇದೆ. ಸೊ ನಿಮ್ಗೆ ಕಲರ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇದೆ. ಓಕೆ ಓಕೆ. ರೆಡಿಲಿ ಬಂದು ಒಂದು 14 ಪೀಸಸ್ ಸೆಲ್ಲಿಂಗ್ ಗೆ ಅವೈಲೇಬಲ್ ಇದೆ. ಇದೆಲ್ಲ ಇದ್ರ ಪ್ರೈಸ್ ಏನಿದೆ ಸರ್? ಇದೆಲ್ಲ ಆಫರ್ ರೇಟ್ ಸರ್. 1100 rupees ಪರ್ ಪೀಸ್ ಕೊಡ್ತಾ ಇದೀವಿ. ಪರ್ ಪೀಸ್ 1100 1100 rupees. ಹೇಳಿ. ರೆಡ್ ಟೈಲ್ ಕ್ಯಾಟ್ ಫಿಶ್ ಗಳಿದಾವಲ್ಲ, ಹೇಳಿ ಇದ್ರ ಬಗ್ಗೆ. ಸರ್ ರೆಡ್ ಟೈಲ್ ಕ್ಯಾಟ್ ಫಿಶ್ ಒಂದು 100 ಪೀಸಸ್ ರೆಡಿ ಇದೆ. ಸೈಜ್ ಬಂದು 5 to 6 ಇಂಚಸ್. ಓಕೆ, 5 to 6 ಇಂಚಸ್. ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದೆಲ್ಲ ಪರ್ ಪೀಸ್ ಬಂದು 550 rupees ಗೆ ಕೊಡ್ತಾ ಇದೀವಿ ಸರ್. 8 ಇಂಚಸ್ ಇರೋದು 550 8 ಇಲ್ಲ ಸರ್, 5 to 6 ಇಂಚಸ್. 6 ಇಂಚಸ್. ಓಕೆ ಓಕೆ. 550 ಪರ್ ಪೀಸ್ ಗೆ ಕೊಡ್ತಾ ಇದೀವಿ. ಸರ್ ಇದೇನ್ ಫಿಶ್ ಇದೆ ಕೆಳಗಡೆ ಹಿಂಗ್ ಕೂತಿದೆಯಲ್ಲ ಇದು? ಸರ್ ಇದು ಬಂದು ಲಂಗ್ ಫಿಶ್. ಓಕೆ. ಸೊ ಇದ್ರಲ್ಲಿ 2 ವೆರೈಟಿ ಇದೆ. ಇದೊಂದು ವೆರೈಟಿ, ಇಲ್ಲೊಂದು ಇದೆಯಲ್ಲ ಇದು? ಹೌದು, ಎರಡೂ ಬಂದು ಆಲ್ಮೋಸ್ಟ್ ಒಂದು 2 feet ಹತ್ರ ಇದೆ. ಇದು ಈ ಈಲ್ ಅಂತಾರೆ, ಮುಟ್ರೆ ಕರೆಂಟ್ ಹೊಡಿಯುತ್ತೆ ಅಂತಾರಲ್ಲ, ಆತರ ಏನಾಗಲ್ಲ? ಅದಲ್ಲ ಸರ್, ಇದು ನಾರ್ಮಲ್ ಲಂಗ್ ಫಿಶ್ ಅಂತ ಹೇಳಿ. ನೋಡಿ ಆಚೆ ಬಂದು ಅಗ್ರೆಸಿವ್. ಇದು ನಾರ್ಮಲ್ ಫಿಶ್? ನಾರ್ಮಲ್ ಸರ್, ಬಟ್ ಏನಂದ್ರೆ ನೀವು ಇದನ್ನೆಲ್ಲ ಮಾನ್ಸ್ಟರ್ ಫಿಶಸ್ ಜೊತೆಗೆ ಬಿಡಬೇಕು. ಈಲು ಇದೆ, ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್. ಫಿಶ್ ಇದು ಅಪ್ಸೈಡ್ ಡೌನ್ ಕ್ಯಾಟ್ ಫಿಶ್ ತಾನೆ? ಹೌದು ಸರ್, ಅಪ್ಸೈಡ್ ಡೌನ್ ಕ್ಯಾಟ್ ಫಿಶ್ ಇದೆ. ಅದ್ರಲ್ಲೇ ನಿಮ್ಗೆ ಲೋಚ್ ಅಲ್ಲೇ ಬ್ಲೂ ಬುಟಾಯ್ ಲೋಚ್ ಅಂತಾರೆ. ಅದು ಸ್ವಲ್ಪ ರೇರ್ ಬ್ರೀಡ್ ಅದು. ನೋಡಿ ಇದು ಬ್ಲೂ ಬುಟಾಯ್ ಲೋಚ್. ಇದು ಅಲ್ಲೋಯ್ತಲ್ಲ ಅದಲ್ಲ? ಹೌದು. ಇದು ಒಳಗಡೆ ಒಂದಿದೆ ಇಲ್ಲಿ. ಅದು ಬಿಟ್ರೆ ನಿಮ್ಗೆ ಇದರಲ್ಲಿ ಸ್ವಲ್ಪ ಇನ್ನೂ ರೇರ್ ಅಂದ್ರೆ ಅವರೆಲ್ಲ ಆಚೆ ಬರಲ್ಲ, ಸ್ವಲ್ಪ ಶೈ ಜಾಸ್ತಿ. ಓಕೆ. ಸ್ಪಾಟೆಡ್ ಕ್ಯಾಟ್ ಫಿಶ್ ಇದೆ ಇದ್ರೊಳಗಿದೆ ನೋಡಿ. ಸ್ಪಾಟೆಡ್ ಕ್ಯಾಟ್ ಫಿಶ್. ಓಕೆ. ಇದು ಸ್ಪಾಟೆಡ್ ಕ್ಯಾಟ್ ಫಿಶ್ ಅಂತ. ಇದು ನಾರ್ಮಲ್ ಪ್ಯಾರೆಟ್ ಅಲ್ಲ? ಹಾ ಸರ್, ನಾರ್ಮಲ್ ರೆಡ್ ಪ್ಯಾರೆಟ್ಸ್. ಸೊ ಇದೆಲ್ಲ ಬಂದು ನಿಮ್ಗೆ ಒಂದು 3 ಇಂಚಸ್ ಇದೆ. ಓಕೆ. ಇದು ಬಂದು ಪೇರ್ಗೆ ಬಂದು ರೆಡ್ ಪ್ಯಾರೆಟ್ಸ್ 550 rupees ಕೊಡ್ತಾ ಇದೀವಿ ಸರ್. ಬೇರೆ 550? ಬೇರೆ 550 rupees ಕೊಡ್ತಾ ಇದೀವಿ ನಾವು. ಓಕೆ. ನಿಮ್ಗೆ ಎಷ್ಟೋ ಕಡೆ ಸಿಗೋದು ಹೋಲ್ಸೇಲ್ ಪ್ರೈಸ್ ಗಿಂತನೂ ಕಡಿಮೆ ಸಿಗ್ತಾ ಇದೆ ಇಲ್ಲಿ ವೀಕ್ಷಕರೇ. ಸೊ ನೋಡಿ, ಬೆಸ್ಟ್ ಕ್ವಾಲಿಟಿನೂ ಇದೆ ಸರ್. ಇದು ಆಲ್ಬೈನೋ ಅಲ್ಲ? ಹೌದು, ಆಲ್ಬೈನೋ ಅವರನ್ನ ದೊಡ್ಡದು ನೋಡಿದ್ರಲ್ಲ, ಅದೇ ತರ ಇದು 18 ಇಂಚಸ್ ಹತ್ತತ್ರ ಬರುತ್ತೆ. ಇದೆಲ್ಲ ಇಂಪೋರ್ಟ್, ಯಾಕಂದ್ರೆ ಇದ್ರದ್ದು ಕೆಳಗಡೆ ಮೀಸೆ ತರ ಇದೆ ನೋಡಿ, ಅದ್ರದ್ದು ಸೈಜ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಉದ್ದ ಇದೆ. ಉದ್ದ ಇದೆ, ಹೌದು. ಇದು ರೆಡಿಲಿ 6 ಪೀಸಸ್ ಸೇಲಿಗೆ ರೆಡಿ ಇದೆ. ಇದು ಬಂದು ಬರೀ ನಿಮ್ಗೆ 7000 rupees ಈಚ್ ಕೊಡ್ತಾ ಇದೀವಿ. ಈಚ್ 7000 rupees? ಹೌದು. ಸಿಲ್ವರ್ ಅವ್ರನ್ನೇ ಈ ಸೈಜ್ ಪ್ರೈಸ್ ಇದೆ ತಾನೆ? ಇರುತ್ತೆ ಸರ್, ಒಂದೊಂದ್ ಕಡೆ ಒಂದೊಂದ್ ಪ್ರೈಸ್ ಇರುತ್ತೆ, ಬಟ್ ನಮ್ದು ಹೋಲ್ಸೇಲ್ ಆಗಿರೋದ್ರಿಂದ ಕಮ್ಮಿ ಕೊಡ್ತಾ ಇದೀವಿ. ಸರ್ ಹೇಳಿ ಈ ಫಿಶ್ ಗಳ ಬಗ್ಗೆ ಹೇಳಿ. ಶವಲ್ ನೋಸ್, ಹೈಬ್ರಿಡ್ ಶವಲ್ ನೋಸ್ ಇದೆ ಇದರಲ್ಲಿ. ಎಲ್ಲ ಬಂದು ನಿಮ್ಗೆ 1 feet ತನಕ ಇದೆ. ಇದರಲ್ಲೇ ಒಂದು 10 ಇಂಚಸ್ ರೆಡ್ ಟೈಲ್ ಕ್ಯಾಟ್ ಫಿಶಸ್ ಇದೆ ಹಿಂದೆ. ಇಲ್ಲಿದೆಲ್ಲ ಇದು ಶವಲ್ ನೋಸ್ ಅಲ್ಲ? ನಿಮ್ಗೆ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಎಲ್ಲಾ ವೆರೈಟೀಸ್ ಸಿಗುತ್ತೆ. ಸೊ ಇಲ್ಲಿ ಅರಪ್ಪಾಯಿ ಮಾಲ? ಹಾ, ಅದಕ್ಕಿಂತ ಸ್ವಲ್ಪ ದೊಡ್ಡದ? ಸೇಮ್ ಸೈಜ್ ಏನ ಇದು? ಸ್ವಲ್ಪ ದೊಡ್ಡದಿದೆ ಸರ್. ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ 2 feet 20 to 24 ಇಂಚಸ್ ತನಕ ಇದೆ. ಇದೆಲ್ಲ ನಾರ್ಮಲ್ ಸೂಪರ್ ರೆಡ್ ಅಲ್ಲ, ನಾರ್ಮಲ್ ರೆಡ್ ಅರಪೈಮ. ಇದ್ರಲ್ಲೂ ನೋಡಿ ನಿಮ್ಗೆ ಬಾಲ್ದಲ್ಲ ಆಲ್ರೆಡಿ ರೆಡ್ ಸ್ಟಾರ್ಟ್ ಆಗಿದೆ, ಬಾಡಿ ಮೇಲೂ ರೆಡ್ ಸ್ಟಾರ್ಟ್ ಆಗಿದೆ. ಬಟ್ ಆ ಕ್ವಾಲಿಟಿ ಇಲ್ಲ. ಆ ಕ್ವಾಲಿಟಿ ಸೂಪರ್ ರೆಡ್ ಬೇರೆ, ನಾರ್ಮಲ್ ರೆಡ್ ಬೇರೆ. ಇದು ಅಷ್ಟೇ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಏನ್ ಪ್ರೈಸ್ ಇದೆ ಇದು ಸರ್? ಇದು ಸಿಂಗಲ್ ಪೀಸ್ 13,000 rupees ಕೊಡ್ತಾ ಇದೀವಿ. 13,000 rupees ಸಿಂಗಲ್ ಪೀಸ್? 13,000 ರೂಪಾಯಿ ಕೊಡ್ತಾ ಇದೀವಿ ಸರ್. ಓಕೆ. ಮತ್ತೆ ಗೋಲ್ಡ್ ಸರ್? ಗೋಲ್ಡ್ ಇದೆಲ್ಲ ಜಂಬೋ ಸೈಜ್ ರೆಡ್ ಕ್ಯಾಪ್ ಇದೆ, ಬ್ಲಾಕ್ ಗೋಲ್ಡ್ ಇದೆ, ಎಲ್ಲ ದೊಡ್ಡ ದೊಡ್ಡ ಸೈಜ್ ಸರ್. ಆಲ್ಮೋಸ್ಟ್ ಒಂದು 5-6 ಇಂಚಸ್. ಯೂಶುವಲಿ ಎಕ್ಸಾಟಿಕ್ ಫಿಶಸ್ ಏನೇನ್ ಬರುತ್ತೆ ಎಲ್ಲ ನಿಮ್ಮ ಸಿಗುತ್ತೆ ಸರ್. ಗೋಲ್ಡ್ ಫಿಶಸ್ ಅಷ್ಟೇ ಎಲ್ಲ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಏನ್ ಪ್ರೈಸ್ ಇದೆ ಇದೆಲ್ಲ ಸರ್? ಇದು ಬಂದು ಪೇರ್ಗೆ ಬರೀ 700 rupees ಕೊಡ್ತಾ ಇದೀವಿ ಸರ್, ದೊಡ್ಡ ಸೈಜ್. ನೀವು ನೋಡ್ಬೋದು, ಇದು ಜಸ್ಟ್ ಎಜುಕೇಶನಲ್ ಪರ್ಪಸ್ಗೋಸ್ಕರ ತೆಗೆದು ತೋರಿಸ್ತಾ ಇದೀವಿ ಅಷ್ಟೇ. ನೋಡಿ ಎಷ್ಟು ಸೈಜ್ ಇದೆ ಅಂತ ನೋಡ್ಬೋದು ನೀವು. ತುಂಬಾನೇ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ನಿಮಗೆ 100% ಗುಡ್ ಕ್ವಾಲಿಟಿ ಫಿಶ್ ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೇಂಜ್ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಹೆಡ್ ಮೇಲೆ. ಸರ್ ಇದೆಲ್ಲ ಕ್ವಾರಂಟೈನ್ ಆಗಿ ಆಲ್ಮೋಸ್ಟ್ 10 days ಆಗಿದೆ. ಸೊ ಅದಕ್ಕೆ ಇವಾಗ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಎಲ್ಲ ದೊಡ್ಡ ದೊಡ್ಡ ಸೈಜ್ ಏನೆ.
ಎಂತಕ್ಕಪ್ಪ ತೆಗೆ ತೋರಿಸಿದ್ರೆ ಒಂದು ಎಜುಕೇಶನಲ್ ಪರ್ಪಸ್ಗೆ ಏನ್ ಸೈಜ್ ಇದೆ, ಎಷ್ಟು ಏನ್ ಕ್ವಾಲಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ. ನೀವು ಇಲ್ಲಿ ನೋಡ್ಬೋದು, ಇದು ಬ್ಲಾಕ್ ಗೋಸ್ಟ್ ಇದು. ಸರ್ ಇದರಲ್ಲಿ ಬ್ಲಾಕ್ ಗೋಸ್ಟ್ ಇದೆ, ಅದ್ ಬಿಟ್ರೆ ಚಾಕ್ಲೇಟ್ ಟಾಕಿಂಗ್ ಕ್ಯಾಟ್ ಫಿಶ್ ಅಂತಾರೆ, ಇಲ್ಲಿದೆ ನೋಡಿ ಕೆಳಗೆ. ಓಕೆ ಓಕೆ. ಇದೆಲ್ಲ ಬಂದು ಚಾಕ್ಲೇಟ್ ಟಾಕಿಂಗ್ ಕ್ಯಾಟ್ ಫಿಶ್ ಅಂತ. ಸೊ ಬ್ಲಾಕ್ ಗೋಸ್ಟ್ ಗಳಿದೆ ನೋಡಿ, ದೊಡ್ಡ ದೊಡ್ಡ ಸೈಜ್ ಇದೆ. ಈ ಟಾಕಿಂಗ್ ಕ್ಯಾಟ್ ಫಿಶ್, ಚಾಕ್ಲೇಟ್ ಟಾಕಿಂಗ್ ಕ್ಯಾಟ್ ಫಿಶ್ ತುಂಬಾ ರೇರ್ ಅನ್ಸುತ್ತಲ್ಲ, ಎಲ್ಲೂ ಸಿಗಲ್ಲ. ಸ್ವಲ್ಪ ರೇರ್ ಸರ್, ಸ್ವಲ್ಪ ಎಕ್ಸಾಟಿಕ್. ಎಲ್ಲ ಒಂದು 2.5 ಇಂಚಸ್ ಇದೆ. ಇದು ಬಂದು ನಿಮ್ಗೆ ಪರ್ ಪೀಸ್ ಬರೀ 250 ರುಪೀಸ್ ಕೊಡ್ತಾ ಇದೀವಿ. ಇದು ನಾರ್ಮಲ್ ಸಿಲ್ವರ್ ಅರ್ವನ. ಸಿಲ್ವರ್ ಅರೋನ ಸರ್. ಇದೆಲ್ಲ ನಿಮ್ಗೊಂದು 7 ಇಂಚಸ್ ಪ್ಲಸ್ ಇದೆ. ಅದ್ರಲ್ಲೇ ಸ್ವಲ್ಪ ರೇರ್ ಅಂದ್ರೆ ಆ ಬಾಕ್ಸ್ ಒಳಗಡೆ ನೋಡಿ, ಅದು ಬಂದು ಪೆರೋನಾ ಕ್ಯಾಟ್ ಫಿಶ್ ಅಂತಾರೆ. ಪೆರೋನಾ ಕ್ಯಾಟ್ ಫಿಶ್ ಅಂತನಾ, ಅಲ್ಲಿದೆ ಅಲ್ಲ ಅದ್ರ ಮೇಲೆ. ನೋಡಕ್ ನಿಮ್ಗೆ ಈ ಶವಲ್ ನೋಸ್ ತರನೇ ಇರುತ್ತೆ, ಬಟ್ ಸ್ಪಾಟಿಂಗ್ಸ್ ಜಾಸ್ತಿ ಇದೆ ನೋಡಿ. ಬೇರೆ ಇಲ್ಲಿ ಯಾವ್ದು ಇದೆ, ಇದೇನ್ ಕ್ಯಾಟ್ ಫಿಶ್ ಇದು? ಅಲ್ಲಿ ದೊಡ್ಡದ್ ನೋಡಿದ್ರ ಸರ್ ಇದು ಬಂದು ಹೈಬ್ರಿಡ್ ಕ್ಯಾಟ್ ಫಿಶ್. ದೊಡ್ಡ ದೊಡ್ಡ ಸೈಜ್ ನೋಡಿದ್ರಲ್ಲ, ಅದರಲ್ಲೇ ಸ್ಮಾಲ್ ಸೈಜ್ ಒಂದು 2.5-3 ಇಂಚಸ್ ಇದೆ. ಆಲ್ಮೋಸ್ಟ್ ಒಂದು 500 ಪೀಸಸ್ ಇದೆ ಸರ್ ಕ್ವಾಂಟಿಟಿಲಿ. ಸೆನೆಗಲ್ ಇದೆ ಒಂದು ಅದು. ಸೆನೆಗಲ್ ಅದು ಸ್ಯಾಂಪಲ್ ಪೀಸ್ ಸರ್. ಓಕೆ ಓಕೆ. ಇದೇನ್ ಫಿಶ್ ಇದು ಸರ್? ಅದು ಬಂದು ಚೆನ್ನಲ್ಲೇ ಪ್ರೀಮಿಯಂ ಕ್ವಾಲಿಟಿ, ಚೆನ್ನ ಆರೋಫ್ಲೇಮಾ ಅಂತಾರೆ. ಸೊ ಅದು ಬಂದು 2 ಫೀಟ್ ಪ್ಲಸ್ ಇದೆ. ನೀವು ಅದ್ರದ್ದು ಗಿಲ್ಸ್ ಎಲ್ಲ ನೋಡ್ಬೋದು, ಎಷ್ಟು ಬ್ರಾಡ್ ಆಗಿದೆ. ಇದು ಇದು ಅಷ್ಟೇ ಚೆನ್ನಲ್ಲೇ ಬೇರೆ ವೆರೈಟಿ. ಇದು ಗೋಲ್ಡನ್ ಚೆನ್ನ. ಇದು ಸೊ ಮರಿ ಅಲ್ವಾ, ಸೊ ಅದಕ್ಕೆ ನಿಮ್ಗೆ ಕಲರ್ ಬಂದಿಲ್ಲ. ಸೊ ದೊಡ್ಡದಾಗ್ತಾ ಆಗ್ತಾ ನಿಮ್ಗೆ ಒಂದು 2 ಫೀಟ್ ಆದ್ಮೇಲೆ ಕಲರೇಷನ್ ಸ್ಟಾರ್ಟ್ ಆಗುತ್ತೆ. ಫಿಶ್ ಇದೇನು ನೈಫ್ ಫಿಶ್ ಅಲ್ಲ? ನೈಫ್, ಕ್ಲೋನ್ ನೈಫ್. ಇದೇನ್ ಲೈಫ್ ಸ್ಪ್ಯಾನ್ ಇದೆ ಇದಕ್ಕೆ, ಈ ಫಿಶ್ ಗಳಿಗೆ? ಸರ್ ಇದು ಎಲ್ಲ ಒಂದು 5-6 ಇಯರ್ಸ್ ಇರುತ್ತೆ. ಬಟ್ ಇದು ಇನ್ನೂ ನಿಮ್ಗೊಂದು 10 to 12 ಇಂಚಸ್ ಇದೆ. ಆಲ್ಮೋಸ್ಟ್ ಒಂದು 3 ಫೀಟ್ ವರೆಗೂ ಆಗುತ್ತೆ ಅದು. ಇದು ಪಿಕಾಕ್ ಬಾಸ್ ಚಿಕ್ಕದ ಸೈಜ್ ಅಲ್ಲ, ಅಲ್ಲಿ ನೋಡಿದ್ರೆ. ಅದ್ರಲ್ಲೇ ನೆಕ್ಸ್ಟ್ ಸೈಜ್ ಇದು ಬಂದು ನಿಮ್ಗೊಂದು 10 ಇಂಚಸ್ ಇದೆ. ಇದು ಬಂದು ಗೋಲ್ಡನ್ ಕೆಲ್ಬರ್ಗಿ. ಕೆಲ್ಬರ್ಗಿ ಇದಕ್ಕಿಂತ ಚಿಕ್ಕ ಸೈಜ್ ಇದೆ, ಒಂದು 50 ಪೀಸಸ್ ಇದೆ ಕ್ವಾಂಟಿಟಿಲಿ, ತೋರಿಸ್ತೀನಿ. ಇದೇನಿದು? ಅಲಿಗೇಟರ್ ಗಾರ್ಗು ಇನ್ನೊಂದಕ್ಕೇನೋ ಬ್ರೀಡ್ ಆದಂಗಿದೆ. ಇದು ಸ್ವಲ್ಪ ಎಕ್ಸಾಟಿಕ್, ಇದು ನಾರ್ದನ್ ಪೈಕ್ ಅಂತ. ಓಕೆ. ಏನ್ ಸೈಜ್ ಬರುತ್ತೆ ಇದು? ಇದೆಲ್ಲ ಒಂದು 3 ಫೀಟ್ ತನಕ ಬರುತ್ತೆ ಸರ್. ಇದು ಹೈಲಿ ಅಗ್ರೆಸಿವ್ ಫಿಶ್ ಇದು. ಓಕೆ. ನಾರ್ದನ್ ಪೈಕ್. ನೋಡಕ್ ಸ್ವಲ್ಪ ಅಲಿಗೇಟರ್ ಗಾರ್ ತರನೇ ಕಾಣಿಸುತ್ತಲ್ಲ, ಆದ್ರೆ ಅದೇ ವೆರೈಟಿ ತರನೇ ಕಾಣಿಸುತ್ತೆ, ಬಟ್ ಇದು ಬೇರೆ. ಆ ಮೂತಿ ಅಷ್ಟೇ ಇದಿರಲ್ಲ. ಸರ್ ಇದೇನ್ ಫಿಶ್ ಇದು? ನಾನು ಬಂದಾಗಿಂದ ಕೇಳ್ಬೇಕು ಅನ್ಕೊಂತೀನಿ. ನನ್ನ ಹತ್ರ ನೈಫ್ ಫಿಶ್ ಅಂತ ಗೋಸ್ಟ್ ಅಂತೂ ಅಲ್ಲ ಇದು? ಇಲ್ಲ, ಇದು ಬಂದು ಅಬಾಬಾ ಅಂತ ಸರ್. ಫಿಶ್ ಹೆಸರೇ ಬಂದು ಅಬಾಬಾ ನೈಫ್ ಫಿಶ್ ಅಂತ. ಹಬಾ ಅಂತಾನ? ಅಬಾಬಾ ಅಂತ. ಇದು ಅಷ್ಟೇ ಸೇಮ್, ಸ್ವಲ್ಪ ಅಗ್ರೆಸಿವ್ ಜಾಸ್ತಿ. ಓಕೆ. ಎಲ್ಲ ಬರೀ ಮಾನ್ಸ್ಟರ್ ಫಿಶಸ್ ಜೊತೆಗೆ ಬಿಡ್ಬೋದು. ಅಬಾಬಾ ನೈಫ್ ಫಿಶ್. ಹೇಳಿ, ನೋಡಕ್ ಒಳ್ಳೆ ಆವಿದಂಗಿದೆ ಸರ್. ಇದು ಈಲ್ ಕ್ಯಾಟಗರಿ. ಓಕೆ. ಇದು ಬಂದು ಸೇಮ್ ಅಗ್ರೆಸಿವ್ ಸ್ವಲ್ಪ ಜಾಸ್ತಿ. ಇದು ನೀವು ಈ ಗಾರು, ಅರಪೈಮ ಅದ್ರ ಜೊತೆಗೆ ಬಿಡ್ಬೋದು. ಆಲ್ಮೋಸ್ಟ್ ಒಂದು 2.5 to 3 ಫೀಟ್ ಇದೆ ಇದು. ಮಾಟ್ಯೂಲ್ ಈಲ್ ಅಂತಾರೆ ಇದಕ್ಕೆ. ಕರೆಂಟ್ ಹೊಡಿಯುತ್ತಾ ಇದು? ಇಲ್ಲ ಸರ್, ಅದು ಎಲೆಕ್ಟ್ರಿಕ್ ಈಲ್ ಬೇರೆ. ಸೊ ಇದು ನಾರ್ಮಲ್ ಈಲ್, ಸ್ವಲ್ಪ ಅಗ್ರೆಸಿವ್ ಇದು. ಇದೇನ್ ಫಿಶ್ಗಳಿವು? ಇದು ಸ್ಮಾಲ್ ಸೈಜ್ ಜಾಗ್ವರ್ ಅಂದ್ರೆ ಮೀಡಿಯಂ ಸೈಜ್, ಒಂದು 6 ಇಂಚಸ್ ಪ್ಲಸ್ ಇದೆ. ಸೊ ಇದೆಲ್ಲ ಜಾಗ್ವರ್ ಫಿಶ್. ಇದು ಅದೆಲ್ಲ ದೊಡ್ಡ ಸೈಜ್ ಇದೆ, 1 ಫೀಟ್ ಇದೆ. ಇದು ಸೇಮ್ ಜಾಗ್ವರ್ 1 ಫೀಟ್ ಪ್ಲಸ್ ಇದೆ. ಇದೆರಡು ನೋಡಿ ಬ್ರೀಡಿಂಗ್ ಪೇರ್, ಮೇಲ್ ಫಿಮೇಲ್. ಇದರದ್ದು ಬ್ರೀಡ್ ಆಗಿರೋ ಮರಿಗಳು ನಮ್ಮ ಹತ್ರ ಆಲ್ರೆಡಿ ರೈಸ್ ಆಗ್ತದೆ, ಅದನ್ನ ತೋರಿಸ್ತೀನಿ. ವೀಕ್ಷಕರೇ, ಇವ್ರ ಹತ್ರ ಮೇನ್ ಫಿಶ್ ಅನ್ನು ಯಾಕೆ ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ಇವ್ರ ವಾಟರ್ ಕ್ವಾಲಿಟಿ ಫಸ್ಟ್ ಒಂದು ನೋಡಿ. 100% ವಾಟರ್ ಕ್ವಾಲಿಟಿ ಇದೆ. ಈ ಟಬ್ಗೆ ಅವ್ರು ಒಂದು ದೊಡ್ಡ ಕ್ಯಾನಿಸ್ಟರ್, ಅವರೇ ಹೋಮ್ ಮೇಡ್ ಕ್ಯಾನಿಸ್ಟರ್ ತರ ಒಂದು ಕ್ಯಾನಿಸ್ಟರ್ ಮಾಡಿ ಅದರಲ್ಲಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಇವ್ರ ಹತ್ರ ಸಿಗೋ ಫಿಶ್ ಒಂದು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಗೆ ಈಗಾಗಲೇ ನಾನು ತೋರಿಸ್ಕೊಟ್ಟಿನಿ. ಕ್ವಾಂಟಿಟೀಸ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟಿದೆ ಆಸ್ಕರ್, ಎಷ್ಟು ಬೇಕಷ್ಟು ಆಸ್ಕರ್ಗಳಿದಾವೆ ಇವ್ರ ಹತ್ರ. ಒಳ್ಳೆ ಕ್ವಾಲಿಟಿ ಇದು.
ಸಖತ್ ಆಸ್ಕರ್ ಇದಾವೆ ಮಾತ್ರ. ಇದ್ರೊಳಗೆ ಏನೊಂದು 100 ಇದೆಯಾ ಸರ್? 100+ ಇದೆ ಸರ್. 100+ ಇದೆ. ದಿ ಬೆಸ್ಟ್ ಕ್ವಾಲಿಟಿ ಆಸ್ಕರ್ ಫಿಶಸ್. ಮಾನ್ಸ್ಟರ್ ಫಿಶ್ ಅಂತ ಅಂದ್ರೆ ಇವ್ರ ಹತ್ರ ಪ್ರತಿಯೊಂದು ಸಿಕ್ಕೇ ಸಿಗುತ್ತೆ. ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ ಇವ್ರ ಹತ್ರ ಬಂದ್ರೆ 100% ಎಲ್ಲ ತರ ಮಾನ್ಸ್ಟರ್ ಫಿಶ್ ರಿಕ್ವೈರ್ಮೆಂಟ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನೋಡಿ ಇಲ್ಲೊಂದು ಈ ಟ್ಯಾಂಕ್ ಅಲ್ಲಿ ಇರೋ ಫಿಶಸ್ ಮಾತ್ರ ದಿ ಬೆಸ್ಟ್ ಅವೈಲಬಲ್ ಆಸ್ಕರ್ ಫಿಶ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅದ್ರ ಕ್ವಾಲಿಟಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸುಮ್ಮನೆ ಎಜುಕೇಶನ್ ಪರ್ಪಸ್ಗೋಸ್ಕರ ಹಿಂಗೆ ತೆಗೆದು ತೋರಿಸ್ತಾ ಇರೋದು. ನೋಡಿ ಮಾಮೂಲಿ ರೆಡ್, ನಿಮ್ ಕಲರ್ ನೋಡಿ ರೆಡ್ ಹಿಂಗೆ ಹೆಂಗಿದೆ ನೋಡಿ, ಅದು ಏನೋ ಟಾಪ್ ನಾಚ್ ರೆಡ್ ಇದೆ ನಿಮ್ಗೆ ಕಲರ್. ಇಲ್ಲಿ ನೋಡಿ ಫೈರ್ ರೆಡ್ ಅಂತ ಏನ್ ಹೇಳ್ತೀವಲ್ಲ, ನಾನು ಯಾವ ಲೈಟು ಹಾಕಿಲ್ಲ, ಇಲ್ಲಿ ಮಾಮೂಲಿ ಫ್ಲೋರಸೆಂಟ್ ಲೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ಗಳು ಹೆಂಗಿದೆ. ಅಷ್ಟು ಸೂಪರ್ ಆಗಿರೋ ಕಲರ್. ಸರ್ ಹೇಳಿ ಈ ಕಲರ್ ಹೆಂಗ್ ಬರುತ್ತೆ ಅಂತ. ಇಲ್ಲಿ ನಾವು ನೋಡಿದ ಅಷ್ಟು ಕಲರ್, ಬಟ್ ಇದು ಮಾತ್ರ ಭಯಂಕರ ಕಲರ್ ಇದೆ. ಹೇಗೆ ಅದು ಸರ್? ಫಸ್ಟ್ ಟ್ಯಾಂಕ್ ಅಲ್ಲಿ ನೋಡಿದ್ ಬಂದು ನೀವು ನಾರ್ಮಲ್ ಆಸ್ಕರ್ಸ್. ಓಕೆ. ಸೊ ಅದು ಅಷ್ಟು ನಿಮ್ಗೆ ಕ್ವಾಲಿಟಿ ಇರಲ್ಲ. ಓಕೆ. ಇವಾಗ ನೋಡ್ತಾ ಇದ್ರಲ್ಲ ಅದು ಬಂದು ಇಂಪೋರ್ಟೆಡ್ ಆಸ್ಕರ್ಸ್. ಓಕೆ. ಸೊ ಅದು ಬರ್ತೆ ಬಂದು ನಿಮ್ಗೆ ಆ ಕಲರೇಷನ್ ಇರುತ್ತೆ. ಓಕೆ. ಅಲ್ಲ ಬಟ್ ಅಷ್ಟು ಫೈರ್ ರೆಡ್ ಇದ್ರಲ್ಲಿ ಯಾವ ಲೈಟ್ ಹಾಕಿಲ್ಲ ಏನಿಲ್ಲ ಅಂದ್ರೂ ಅಷ್ಟು ಕಲರ್ ಹೇಗೆ ನ್ಯಾಚುರಲ್ ಕಲರ್ ಅಂತ. ನೀವು ಫುಡ್ ಮೇನ್ ಬಂದು ವಾಟರ್ ಪ್ಯಾರಾಮೀಟರ್ಸ್ ನೀಟಾಗಿ ಮೇಂಟೈನ್ ಮಾಡಬೇಕು. ವಾಟರ್ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಬಿಡಿ, ಅದ್ರ ಏನ್ ಮಾತಾಡಂಗಿಲ್ಲ. ಸೊ ಆಸ್ಕರ್ ಅಲ್ಲಿ ಪ್ರತಿಯೊಂದು ಸೈಜು ವೇರಿಯಂಟ್ಸು ಎಲ್ಲ ಸಿಕ್ಕೇ ಸಿಗುತ್ತೆ ಸರ್. ನಿಮ್ಗೆ 2 ಇಂಚಸ್ ಇಂದ 20 ಇಂಚಸ್ ಆಸ್ಕರ್ ವರೆಗೂ ನಮ್ಮ ಹತ್ರ ಸಿಗುತ್ತೆ. ದೊಡ್ಡ ಸೈಜ್ ಆಸ್ಕರ್ ಇದೆ, ನಮ್ದು ಒಂದು ಪಾಂಡ್ ಇದೆ, ಅದ್ರಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ವೀಕ್ಷಕರೇ, ಸಾಕಷ್ಟು ಜನ ಪೀಕಾಕ್ ಬ್ಯಾಸ್ ಬೇಕು ಅಂತ ಹುಡುಕ್ತಾ ಇರ್ತೀರಿ. ಇಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆರೈಟಿ ಆಫ್ ಪೀಕಾಕ್ ಬ್ಯಾಸ್ ಇದೆ, ಅದನ್ನ ತೋರಿಸ್ತೀವಿ. ಸರ್ ಇದರಲ್ಲಿ ಎಷ್ಟು ಫಿಶ್ ಇದೆ ಮತ್ತೆ ಇದು ಯಾವ ತರ ಒಂದು ಪೀಕಾಕ್ ಬ್ಯಾಸ್ ಇದು? ಸರ್ ಇದರಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 50 ಪೀಸಸ್ ಪಿಕಾಕ್ ಬ್ಯಾಸ್ ಇದೆ. ಓಕೆ. ಎಲ್ಲ ಬಂದು ಒಂದು 5 to 6 ಇಂಚಸ್ ಇದೆ. ಓಕೆ. ಇದ್ರಲ್ಲಿ ಮಿಕ್ಸ್ ಬ್ರೀಡ್ ಇದೆ ಸರ್. ಮೊನೋಕಲಸ್ ಇದೆ, ಗೋಲ್ಡನ್ ಕೆಲ್ಬರ್ಗ್ ಇದೆ, ಅಜುಲ್ ಬ್ಲೂ ಇದೆ. ಸೊ ಎಲ್ಲಾ ವೆರೈಟಿ ಪಿಕಾಕ್ ಬ್ಯಾಸ್ ನಮ್ಮ ಹತ್ರ ಸಿಗುತ್ತೆ. ನಾರ್ಮಲ್ ಲೈಟ್ ಅಲ್ಲಿ ನೋಡಿ ಎಷ್ಟು ಕಲರೇಷನ್ ಏನ್ ಬ್ಯೂಟಿಫುಲ್ ಆಗಿದೆ. ನೀವು ಎಲ್ಲರೂ ಅಕ್ವೇರಿಯಂ ಅವರು ಆ ತರ ಫಿಶ್ ನ ಹಿಡಿದು ಅದಕ್ಕೇನು ಮಾಡಕ್ ಹೋಗ್ಬೇಡಿ. ನಾವು ನಿಮ್ಗೆ ತೋರಿಸ್ತಾ ಇರೋದು ಎಜುಕೇಶನಲ್ ಪರ್ಪಸ್ ಮಾತ್ರ. ಹೇಗ್ ಕಲರ್ ಇರುತ್ತೆ, ಅದ್ ಕಲರೇಷನ್ ಹೇಗಿದೆ ಅಂತ ತೋರ್ಸೋದಕ್ಕೋಸ್ಕರ ಮಾತ್ರ ನಾವು ನಿಮ್ಗೆ ಅದನ್ನ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದೀವಿ. ಸೊ ಈ ಟ್ಯಾಂಕ್ ನೋಡ್ಬೋದು ನೀವು. ಸರ್ ಈ ಟ್ಯಾಂಕ್ ಅಲ್ಲಿ ಇರೋದು ಏನ್ ಫಿಶ್ ಇದು? ಸರ್ ಇದೆಲ್ಲ ಜಾಗ್ವಾರ್ದು ಬೇಬೀಸ್. ನಾನು ನಿಮ್ಗೆ ಅಡಲ್ಟ್ಸ್ ತೋರಿಸಿದ್ನಲ್ಲ. ಹೌದು. ಸೊ ಇದು ನಮ್ಮಲ್ಲೇ ಬ್ರೀಡ್ ಆಗಿರೋ ಜಾಗ್ವಾರ್ ಬೇಬೀಸ್ ಇದು. ಇದಲ್ಲ? ಹೌದು ನೋಡಿ, ಇಲ್ಲೇ ಬ್ರೀಡ್ ಆಗಿರೋದು, ಹೋಮ್ ಬ್ರೀಡ್. ನೋಡಿ ಸಖತ್ತಾಗಿದೆ ಕ್ವಾಲಿಟಿ ಇದೆ. ಇದೆಲ್ಲ ರೆಡಿ ಫಾರ್ ಸೆಲ್ ಸರ್. ಆಲ್ಮೋಸ್ಟ್ ಒಂದು 3 ಇಂಚಸ್ ಇದೆ. ಎಲ್ಲ ರೆಡಿ ಫಾರ್ ಸೆಲ್ ಸರ್. ಜಾಗ್ವಾರ್ಸ್. ಏನು ವೀಕ್ಷಕರೇ, ಸಾಕಷ್ಟು ಜನ ಬಯೋಟಾಪ್ ಅಕ್ವೇರಿಯಂಗಳೇ ಫಿಶ್ ಹುಡುಕ್ತಾ ಇರ್ತೀರಿ. ಇಲ್ಲಿ ನೋಡಿ ಮಲಬಾರ್ ಸ್ಪಾಟೆಡ್ ಅಂತ ಏನಂತೀರಿ, ಅಥವಾ ಸಿಂಗಲ್ ಸ್ಪಾಟೆಡ್ ಫಿಶ್ ಅಂತ ಏನ್ ಹೇಳ್ತಿರಲ್ಲ, ಬಾರ್ ವೆರೈಟೀಸ್ ನೋಡಿ ಇಲ್ಲಿ. ಬಿಗ್ ಸೈಜ್, ಸ್ಮಾಲ್ ಇಲ್ಲ, ಅದರಲ್ಲೂ ಎಲ್ಲ ಬಿಗ್ ಸೈಜ್. ನಿಮಗೆ ಬಯೋಟಾಪ್ ಅಕ್ವೇರಿಯಂ ಮಾಡಬೇಕು ಅಂತ ಅನ್ನೋರಿಗೆ ನಿಮ್ಗೆ ಬೇಕಾದಷ್ಟು ಕ್ವಾಂಟಿಟಿ ಇದೆ. ಇಲ್ಲಿ 1-2 ಫಿಶ್ ಇದ್ದಿದ್ರೆ ಅದೊಂಥರ, ನಿಮ್ಗೆ ಎಷ್ಟು ಬೇಕೋ ಅಷ್ಟಿದೆ. ಸಾಕಷ್ಟು ವೆರೈಟೀಸ್ ಆಫ್ ಫಿಶಸ್ ಕೂಡ ಇವ್ರ ಹತ್ರ ಇದೆ. ವೀಕ್ಷಕರೇ, ನೀವೇನಾದ್ರೂ ಒಂದು ಈ ಮಾನ್ಸ್ಟರ್ ಫಿಶ್ ಸಾಕೋರು ಗೊತ್ತಿರ್ತಾರೆ ಎಂತಕ್ಕೆ ಯೂಸ್ ಮಾಡ್ತಾರೆ ಈ ಫಿಶಸ್ ಅಂತೆಲ್ಲ ಜಾಸ್ತಿ. ನಿಮ್ಗೆ ದಿ ಬೆಸ್ಟ್ ಪ್ರೈಸ್ಗೆ ವೈಟ್ ವಿಡೋ ಟೆಟ್ರಾ ಫಿಶಸ್ ಏನಾದ್ರು ಬೇಕು ಅಂತಂದ್ರೆ ಅದನ್ನ ಈಗ ತೋರಿಸ್ತೀವಿ. ನೋಡಿ ಪ್ರೈಸ್ ನಾನು ನಿಮ್ಗೆ ಏನು ಎಂತ ಅಂತ ಹೇಳ್ತೀನಿ. ನೋಡಿ ಸರ್, ಹೇಳಿ, ತೋರಿಸಿ, ಏನ್ ಪ್ರೈಸ್ ಕೊಡ್ತಾ ಇದೀರಿ ಈ ವಿಡೋ ಟೆಟ್ರಾಗಳನ್ನ? ಸರ್ ಇದೆಲ್ಲ ಬಂದು ನಿಮ್ಗೆ ಆಲ್ಮೋಸ್ಟ್ ಬಿಗ್ ಸೈಜ್ ಇದೆ. ವಿಡೋ ಟೆಟ್ರಾಸ್, ವೈಟ್ ವಿಡೋ ಟೆಟ್ರಾಸ್. ಓಕೆ. ಇದೆಲ್ಲ ಬಂದು ಪರ್ ಪೀಸ್ ಬರೀ ನಿಮ್ಗೆ 5 ರೂಪೀಸ್ ಕೊಡ್ತಾ ಇದೀವಿ. 5 ರೂಪಾಯಿ ಒಂದು ಪೀಸ್ ಅಷ್ಟೇ? ಹೌದು. ವೀಕ್ಷಕರೇ, ಮಾನ್ಸ್ಟರ್ ಫಿಶ್ ಇಟ್ಟರ್ಗೆಲ್ಲ ಇದು ತುಂಬಾ ಉಪಯೋಗ ಆಗುತ್ತೆ. ಏನಂದ್ರೆ ಬಲ್ಕ್ ಕ್ವಾಂಟಿಟಿ ಮಿನಿಮಮ್ ಎಷ್ಟು ಸರ್? ಮಿನಿಮಮ್ ಒಂದು 50 ಆದ್ರೂ ತಗೋಬೇಕು. 50 ಪೀಸ್. ಯಾಕಂದ್ರೆ ಪ್ಯಾಕಿಂಗ್ ಚಾರ್ಜಸ್ ಅದೆಲ್ಲ ಅವ್ರಿಗೆ ವರ್ಕೌಟ್ ಆಗಲ್ಲ. ಆಮೇಲೆ ಈಗ ಆಲ್ಮೋಸ್ಟ್ ಇದು ರೆಡಿಲಿ ಒಂದು 5000 ಪೀಸಸ್ ಸೆಲ್ಲಿಗೆ ರೆಡಿ ಆಗಿದೆ. ಯಾವಾಗ್ಲೂ ಅವೈಲೇಬಲ್ ಇರುತ್ತೆ ಸರ್. ಸೊ ವೀಕ್ಷಕರೇ, ಸಾಕಷ್ಟು ಜನಕ್ಕೆ ಒಂದೇ ಅನುಮಾನ ಏನಪ್ಪಾ ಅಂದ್ರೆ, ನಾವು ಮನೆ ಮೇಲೆ ಪಾಂಡ್ ಮಾಡ್ಕೋಬಹುದಾ, ಅಥವಾ ನಮ್ಮ ಮನೆ ಹೊರಗಡೆ ಜಾಗ ಇದೆ ನಾವೊಂದು ಪಾಂಡ್ ಮಾಡ್ಕೋಬಹುದಾ ಅಲ್ಲಿ, ಇದರ ಸಾಕಷ್ಟು ಅನುಮಾನ ಇರುತ್ತೆ. ತಲೆನೇ ಕೆಡಿಸ್ಕೋಬೇಡಿ. ನೋಡಿ, ನಾನು ನಿಮ್ಗೆ ಅದೊಂದು ಪಾಂಡ್ ತೋರಿಸ್ತಾ ಇದ್ದೀನಿ. ಇದಿರೋದು ಬೆಂಗಳೂರು. ನೋಡಿ, ಇಲ್ಲಿ ಈ ಪಾಂಡ್ ಅಲ್ಲಿರೋ ಮಾನ್ಸ್ಟರ್ ಫಿಶ್ ಗಳು ನೋಡ್ಬಿಟ್ರೆ ಸೈಕ್ ಆಗೋಯ್ತೀರಾ. ಒಂದೊಂದು ಅಲಿಗೇಟರ್ ಗಾರ್ ನಿಮ್ಗೆ 4 ಅಡಿ ಇರೋದೈತಿ. ಇಲ್ಲಿ ಆಸ್ಕರ್ ಇದೆ 2-3. ರಿಯಲ್ ಮಾನ್ಸ್ಟರ್ ಟ್ಯಾಂಕ್ ಅನ್ನೋದಕ್ಕೆ ಇದೊಂದು ಡೆಫಿನಿಷನ್ ಅಂತ ಹೇಳ್ಬೋದು. ಭಯಂಕರ ದೊಡ್ಡದೈತೆ. ನಿಮ್ಗೆ ಆ ಫಿಶ್ ಸೈಜ್ ಏನಪ್ಪಾ ಅಂದ್ರೆ ಹಿಡಿದು ಒಂದ್ ಯಾವ್ದಾದ್ರು ನೋಡೋಣ ಆದ್ರೆ ತೋರಿಸ್ತೀವಿ ರೀ ಹೇಗ್ ಕಾಣಿಸುತ್ತೆ ಅಂತ. ಆ ಸೈಜ್ ನೀವು ಊಹೆನೂ ಮಾಡಕ್ಕಲ್ಲ, ಅಷ್ಟು ದೊಡ್ಡ ಸೈಜ್ ಇದೆ ಅದು.
ಸರ್ ಇದರಲ್ಲಿ ನಿಮ್ಗೆ ಹೈಬ್ರಿಡ್ ಕ್ಯಾಟ್ ಫಿಶ್ ಮತ್ತೆ ರೆಟ್ಟೆಲ್ ಕ್ಯಾಟ್ ಫಿಶ್ Okay. ಆಲ್ಮೋಸ್ಟ್ 2.5 ಫೀಟ್ ಇದೆ. ನೋಡೋಣ, ನೀವ್ ಹೇಳ್ದಂಗೆ ಟ್ರೈ ಮಾಡ್ತೀವಿ. ಸೊ ಆದ್ರೆ ಹಿಡಿದು ನಿಮ್ಮ ವ್ಯೂವರ್ಸ್ ಗೆ ತೋರ್ಸಕ್ಕೆ ಟ್ರೈ ಆ ಮಾಡ್ತೀವಿ. ಅಲಿಗೇಟರ್ ಗಾರ ಅಲ್ಲ ಈಗ ಬರ್ತಾ ಇದೆಯಲ್ಲ, ಅದು ಏನ್ ಸೈಜ್ ಇರ್ತದೆ ಅಷ್ಟೊಂದು ಹೊಡೆದಿದೆಯಲ್ಲ ಅದು? ಸರ್ ಅದು 3.5 ಫೀಟ್ ಪ್ಲಸ್ ಇದೆ ಸರ್. ಎಲ್ಲ ಬಲ್ಕ್ ಕ್ವಾಂಟಿಟಿ ಎಲ್ಲ ಇದೆ ನಿಮ್ಮ ಹತ್ರ, ಯಾವ್ದು ಕಡಿಮೆ ಕ್ವಾಂಟಿಟಿಯಲ್ಲಿ ಇಲ್ಲ. 100% ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಆಸ್ಕರ್ಸ್ ಇದೆಯಲ್ಲ ಇದರಲ್ಲಿ? ಆಸ್ಕರ್ ದೊಡ್ಡ ಸೈಜ್ ಇದೆ ಸರ್, ಎಲ್ಲ 1 ಫೀಟ್ ಪ್ಲಸ್ ಆಸ್ಕರ್ ಗಳಿದೆ. ಜೈಂಟ್ ಗೊರಾಮಿ 2 ಫೀಟ್ ಇದೆ. ಇಲ್ಲಿ ನೋಡಿ 3 ಫೀಟ್ ಏನ್ ಸೈಜ್ ಇದೆ. ಸರ್ ಏನಂದ್ರೆ ನಿಮ್ಗೆ ಪಾಂಡೆ ಬಂದು ಆಲ್ಮೋಸ್ಟ್ 20 ಫೀಟ್ ಇದೆ. ಅದಕ್ಕೆ ನಿಮ್ಗೆ ಫಿಶಸ್ ಇಲ್ಲಿ ನೋಡಿ ಇದೆಷ್ಟು ಸೈಜ್ ಇದೆ, ಚಿಕ್ಕದ್ ಕಾಣಿಸ್ತದೆ. ಅದೆಲ್ಲ 4 ಫೀಟ್ ಅಲಿಗೇಟರ್ ಗಾರದು. ಇದೆಲ್ಲ 4-5 ಅಡಿ ಇರುವಂತ ಫಿಶ್ಗಳು. ನಿಮ್ಗೆ ಪಾಂಡ್ ಅಲ್ಲಿ ಚಿಕ್ಕದ್ ಕಾಣುತ್ತೆ, ಯಾಕಂದ್ರೆ ಪಾಂಡೆ 20 ಫೀಟ್ ಪಾಂಡ್ ಅದು. ಈಗ ವೀಕ್ಷಕರೇ ನೀವು ನೋಡ್ಬೋದು, ಅವರು ಫಿಶಸ್ ನ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೇನ್ ತಮಾಷೆ ಮಾತೆಲ್ಲ ಹಿಡಿಯೋದು. ನೀವು ನೋಡಿ ಇಲ್ಲಿ ಅಷ್ಟೇ ಸೈಜ್ ಐತೆ. ಏನೆಲ್ಲ ಕೈ ಹಾಕಾರ ಒಂದ್ 2 ಬೆರಳು ಹೋಗ್ಬೋದು, ಹಾಕಕ್ಕಂತೂ ಆಗಲ್ಲ. ನೋಡಿ ಇಲ್ಲೊಂದು ಕ್ಯಾಟ್ ಫಿಶ್ ತೋರಿಸ್ತೀವಿ ಏನ್ ಸೈಜ್ ಇದೆ ಅಂತ. ನೀವು ಕೆಲವರೆಲ್ಲ ತಗೊಂಡೋಗಿ 1 ಅಡಿ ಟ್ಯಾಂಕ್ ಅಲ್ಲಿ ಬಿಡ್ಕೊಂಡಿರ್ತೀರಲ್ಲ, ಈ ಫಿಶ್ ಏನ್ ಸೈಜ್ ಇದೆ ಅಂತ ನೋಡಿ. ಇಲ್ಲಿ ಈ ಸೈಜ್ ಬರುತ್ತೆ, ಹೆಚ್ಚು ಕಡಿಮೆ ಎಷ್ಟು 2 ಅಡಿ ಇದೆಯಾ ಸರ್? 2 ಫೀಟ್ ಪ್ಲಸ್ ಇದೆ ಸರ್. ಇಟ್ಬಿಟ್ಬಿಡಿ, 2 ಫೀಟ್ ಪ್ಲಸ್ ಇದೆ. ಇದು ಒಂದು ರೆಟ್ಟೆಲ್ ಕ್ಯಾಟ್ ಫಿಶ್. ಯಾರು ಹಿಂಗೆಲ್ಲ ಹಿಡಿದು ಇದ್ ಮಾಡಕ್ ಹೋಗ್ಬಿಡಿ. ಇದು ಇವ್ರು ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತು ಹೇಗೆ ಹಿಡಿಬೇಕು, ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಹಂಗಾಗಿ ಅವ್ರು ತೆಗೆದು ತೋರಿಸ್ತಾ ಇದಾರೆ. ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್, ನಿಮಗೆ ಒಂದು ಫಿಶ್ ಏನ್ ಸೈಜ್ ಇರುತ್ತೆ, ಅದು ಹೇಗಿರುತ್ತೆ ನೋಡೋದಕ್ಕೆ ಅಂತ ನಿಮ್ಗೆ ತೋರ್ಸೋದಕ್ಕೋಸ್ಕರ ಅಷ್ಟೇ ನಾವು ಅದನ್ನ ನಿಮ್ಗೆ ಇದು ತೋರಿಸ್ತಾ ಇರೋದು. ನೀವು ನೋಡ್ಬೋದು ಇಲ್ಲಿ, ದೇವ್ರಿ ನೋಡ್ಬೋದು ಏನ್ ಸೈಜ್ ಇದೆ ಅಂತ. ಹಿಡಿಯೋದೇ ಇಷ್ಟು ಕಷ್ಟ ಅಂದ್ರೆ ನೀವು ಲೆಕ್ಕ ತಗೊಳ್ಳಿ. ಅದನ್ನ 3 ಅಡಿ ಇದೆ, ಬಿಟ್ಬಿಡಿ, ಸಾಕು. ಈ ಫಿಶ್ಗಳು, ಈ ಸೈಜ್ದು ಫಿಶ್ ತುಂಬಾನೇ ನಿಮ್ಗೆ ಇದು ಪಾಂಡ್ ಫಿಶ್ ಅಂದ್ರೆ ನೀವೆಲ್ಲ ಇದನ್ನೆಲ್ಲ ಪಾಂಡ್ ಅಲ್ಲಿ ಅಕ್ವೇರಿಯಂ ಅಲ್ಲಿ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಟ್ಯಾಂಕ್ ಸೈಜ್ ಒಂಚೂರು ದೊಡ್ಡದಿರೋದನ್ನ ಇಡಬೇಕಾಗತ್ತೆ ಅಷ್ಟೇ. ಸಾಕು. ಸೊ ವೀಕ್ಷಕರೇ, ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ ಅಂತ ಯಾಕೆ ಇದಕ್ಕೆ ಹೆಸರಿಟ್ರು ಅಂತ ನಿಮ್ಗೆ ಇಷ್ಟೊತ್ತು ಗೊತ್ತಿರುತ್ತೆ. ಸೊ ಫಿಶಸ್ ಏನೋ ನೋಡಿದ್ರೆ ಸಾಕಷ್ಟು ಎಕ್ಸಾಟಿಕ್ ವೆರೈಟೀಸ್ ಇತ್ತು, ಸಾಕಷ್ಟು ಫಿಶಸ್ ನಿಮ್ಗೆ ಇಲ್ಲಿ ಅವೈಲಬಲ್. ಸೊ ನೀವು ಇಲ್ಲಿಗೆ ಬಂದು ಫಿಶಸ್ ನೋಡಿ ಪರ್ಚೇಸ್ ಮಾಡ್ಬೋದಾ ಅಂದ್ರೆ ಸದ್ಯಕ್ಕೆ ಅದು ಇಲ್ಲ, ಇಟ್ ಇಸ್ ಕ್ಲೋಸ್ಡ್. ಇಲ್ಲಿ ಯಾರಿಗೂ ಬರೋ ಅವಕಾಶ ಇಲ್ಲ, ಯಾಕಂದ್ರೆ ಇದು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್. ಪ್ಲಸ್ ಇಲ್ಲಿ ನಿಮ್ಗೆ ಸಾಕಷ್ಟು ಫಿಶ್ ಅನ್ನ ಅವರು ತುಂಬಾನೇ ಕೇರ್ಫುಲ್ ಆಗಿ ಮೇಂಟೈನ್ ಮಾಡ್ತಾ ಇದಾರೆ. ಏನಾಗುತ್ತೆ ಕೆಲವು ಸರಿ ಬಂದಾಗ ಎಕ್ಸಾಟಿಕ್ ಫಿಶ್ ಇದ್ದಾಗ ಜನ ನೋಡೋ ಖುಷಿ ಕೈಗೆ ಎಲ್ಲ ಹಾಕಿ ಅದನ್ನ ಹಾಳು ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಒಳಗಡೆಗೆ ಯಾರನ್ನೂ ಅವರು ಬಿಡೋದಿಲ್ಲ. ಅಂದ್ರೆ ನೀವು ಯಾವುದೇ ಫಿಶ್ ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇವ್ರ ನಂಬರ್ ಕೊಟ್ಟಿರ್ತೀವಿ, ಥ್ರೂ ವಾಟ್ಸ್ಆಪ್ ಇವ್ರಿಗೆ ಕಾಲ್ ಮಾಡಿ ನೀವು ವಿಡಿಯೋ ಮೂಲಕ ಫಿಶ್ ನ ನೋಡಿ, ಸೇಮ್ ಫಿಶ್ ನ ಅವ್ರು ನಿಮ್ ಮುಂದೆನೆ ಬೇಕಂದ್ರೆ ಪ್ಯಾಕ್ ಮಾಡಿ ನಿಮ್ಗೆ ಲೈವ್ ಆನ್ ಅರೈವಲ್ ಆಪ್ಷನ್ ನ ಕೊಡ್ತಾರೆ. ನೀವು ಮನೆಗೆ ತರಿಸ್ಕೋಬಹುದು. ಆಲ್ ಓವರ್ ಕರ್ನಾಟಕ, ಸದ್ಯಕ್ಕೆ ಕರ್ನಾಟಕದಲ್ಲಿ ಮಾತ್ರ ಈ ಆಪ್ಷನ್ ಅವೈಲೇಬಲ್ ಇದೆ. ಆಲ್ ಓವರ್ ಕರ್ನಾಟಕ, ಯಾವುದೇ ಕರ್ನಾಟಕದ ಮೂಲೆಗೂ ನೀವು ಫಿಶ್ ನ ತರಿಸ್ಕೋಬಹುದು. ಸೊ ಸರ್ ಹೇಳಿ, ನಿಮ್ಮ ನಂಬರ್ ಹೇಳಿ, ಹೇಗೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಟೈಮಿಂಗ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್ ಹೇಳಿ. ಹಾಗೆ ಸರ್ ನಮ್ದು ನಂಬರ್ ಬಂದು 9964913555. ಓಕೆ. ಸೊ 3555. ಓಕೆ. ಸೊ ಕಾಂಟ್ಯಾಕ್ಟ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 o'clock ಇಂದ ಈವ್ನಿಂಗ್ 6 o'clock ವರೆಗೂ ಇರುತ್ತೆ ಅಷ್ಟೇ ನಮ್ದು. ಸೊ ಆ ಡ್ಯೂರೇಷನ್ ಅಲ್ಲಿ ನೀವು ಕಾಲ್ ಮಾಡಬಹುದು. ಸೊ ಏನೇ ಆರ್ಡರ್ ಇದ್ರು ನಮ್ದು ಎಲ್ಲ ಬರೀ ಆನ್ಲೈನ್. ಸೊ ಏನಾದ್ರು ಬೇಕಾದ್ರೆ ನೀವು ನಮ್ಗೆ ಕಾಲ್ ಮಾಡಿ, ಇಲ್ಲ ವಿಡಿಯೋಸ್ ಕಳಿಸ್ಕೊಡ್ತೀವಿ ನಾವು. ಸೊ ಅದನ್ನ ನೋಡಿ ನೀವು ನೋಡ್ ತಗೋಬಹುದು. ಈಗ ಯಾವುದೇ ವೆರೈಟೀಸ್, ಈಗ ನನಗೆ ಒಂದು ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಇಲ್ಲಿ ಕಾಲ್ ಮಾಡ್ತೀನಿ ನಿಮ್ಗೆ, ನನಗೆ ಇದೇ ಅಲಿಗೇಟರ್ ಗಾರ್ ಬೇಕು ಅಂತಂದ್ರೆ ನಾನು ನಿಮ್ಗೆ ಅಮೌಂಟ್ ಹಾಕಿದ್ರೆ ನೀವು ನಮ್ಮ ಮುಂದೆನೆ ಅದನ್ನ ತೆಗೆದು ಪ್ಯಾಕ್ ಮಾಡಿ ಅದಕ್ಕೆ ಇದು ಮಾಡಿ ನಮ್ಗೆ ಕಳಿಸ್ಕೊಡ್ತೀರಿ. ಮಾಡ್ಕೊಡ್ತೀವಿ ಸರ್. ವಿಡಿಯೋ ನೀವು ಏನ್ ತೋರಿಸ್ತಿರೋ ಅದೇ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಪ್ಲಸ್ ಇದು ನಮ್ಮನ್ನ ತಲುಪೋ ಗಂಟ ಲೈವ್ ಆನ್ ಅರೈವಲ್ ಇದಿರುತ್ತೆ. ಜಸ್ಟ್ ನಾವು ಅದನ್ನ ವಿಡಿಯೋ ಮಾಡ್ಬೇಕು, ತೆಗಿಬೇಕಾದ್ರೆ ಅನ್ಬಾಕ್ಸಿಂಗ್ ಮಾಡ್ಬೇಕಾರಲ್ಲ. ಲೈವ್ ಆನ್ ಅರೈವಲ್ ಗ್ಯಾರಂಟಿ ಕೊಡ್ತೀವಿ, ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು. ಹೌದು. ಓಕೆ. ಸೊ ಎಲ್ಲಾ ತರ ಮಾನ್ಸ್ಟರ್ ಫಿಶಸ್ ಹೋಮ್ ಡೆಲಿವರಿ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಹೋಮ್ ಡೆಲಿವರಿ ಅವೈಲೇಬಲ್ ಇದೆ, ಬಟ್ ಏನಂದ್ರೆ ಡೆಲಿವರಿಗೆ ಸಪರೇಟ್ ಚಾರ್ಜಸ್ ಇರುತ್ತೆ. ಸೊ ವಯಾ ಪೋರ್ಟರ್ ಕಳಿಸ್ತೀವಿ, ಇಲ್ಲ ವಿದಿನ್ ಬ್ಯಾಂಗ್ಳೂರ್ ಅಂದ್ರೆ ಪೋರ್ಟ್ರು, ಹೊರಗಡೆ ಏನೇನು ಆಪ್ಷನ್ ಇದೆಯೋ ಅದೆಲ್ಲ ಬಸ್ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತೀವಿ. ಸೊ ಬ್ಯಾಂಗ್ಳೂರ್ ಮಾನ್ಸ್ಟರ್ ಫಿಶ್ ವರ್ಲ್ಡ್ಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದೆ ತುಂಬಾನೇ ಥ್ಯಾಂಕ್ ಯು. ನಾನಿವತ್ತು ಸಾಕಷ್ಟು ಫಿಶ್ಗಳ ಬಗ್ಗೆ ತಿಳ್ಕೊಳ್ಳೋಂತ ನಮಗೆ ಒಂದು ಚಾನ್ಸ್ ಕೊಟ್ರಿ. ನನ್ನ ಪ್ರಕಾರ ಇದೊಂದು ಅಕ್ವೇರಿಯಂ ಸೆಂಟರ್ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಅನಿಸ್ತು. ಯಾಕಂದ್ರೆ ಇಲ್ಲಿ
ಸಾಕಷ್ಟು ಫಿಶ್ಗಳ ಬಗ್ಗೆ ತಿಳ್ಕೊಂಡಿನಿ, ಸಾಕಷ್ಟು ಎಕ್ಸಾಟಿಕ್ ವೆರೈಟೀಸ್ ಬಗ್ಗೆ ತಿಳ್ಕೊಂಡಿನಿ. ಸೊ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಏನಾದ್ರು ಅವೈಲಬಲ್ ಇರುತ್ತಾ ವಿಸಿಟ್ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ಇಲ್ಲ, ಯಾಕಂದ್ರೆ ಎಕ್ಸಾಟಿಕ್ ಫಿಶಸ್ ಅಂತ ಬಂದಾಗ ಜನ ಬಂದಾಗ ಏನ್ ಮಾಡ್ತೀರಾ, ಕೈ ಹಾಕೋದು ಅದು ಇದು ಮಾಡೋದು, ಇದೆಲ್ಲ ದೊಡ್ಡ ದೊಡ್ಡ ಫಿಶ್, ಇದು ತಮಾಷೆ ಕೈ ಹಾಕಕ್ ಹೋಗೋದು, ಇದೆಲ್ಲ ಮಾಡಿ ಚೇಷ್ಟೆ ಕುಚೇಷ್ಟೆಗಳು ಮಾಡುವಂತ ಜನಗಳು ಬರ್ತಾರೆ. ಅದಕ್ಕೋಸ್ಕರ ಈಗ ಸದ್ಯಕ್ಕಿದ್ನ ಯಾರಿಗೂ ಅವೈಲಬಲ್ ಇಲ್ಲ ಇಲ್ಲಿಗೆ ಬರೋಂಥದ್ದು. ಬಟ್ ನೀವು ಯಾವುದೇ ಫಿಶ್ ಆರ್ಡರ್ ಮಾಡಬೇಕು ಅಂದ್ರೆ ಹೋಲ್ಸೇಲ್ ಅಂಡ್ ರೀಟೈಲ್ ಎರಡು ಅವೈಲಬಲ್ ಇದೆ. ಶಾಪ್ಸ್ ಅವ್ರಿಗೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ರಿಟೈಲ್ ಅಲ್ಲಿ ಇವ್ರು ಕೊಡ್ತಾ ಇದ್ದೇನೆ ಹೋಲ್ಸೇಲ್ ಪ್ರೈಸ್ ಇದಾಗಿದೆ. ನಾನು ನಿಮ್ಗೆ ಸಾಕಷ್ಟು ಪ್ರೈಸ್ಗಳಿಗೆ ಆಗ್ಲೇ ತಿಳಿಸಿದ್ದೀನಿ. ಸೊ ಮತ್ತ್ಯಾಕೆ ತಡ, ಬನ್ನಿ ಕಾಲ್ ಮಾಡಿ, ಎಲ್ಲರೂ ಕಾಲ್ ಮಾಡಿ. ಇವ್ರ ವಾಟ್ಸ್ಆಪ್ ನಂಬರು ಪ್ರತಿಯೊಂದು ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ, ಇವ್ರನ್ನ ಕಾಲ್ ಮಾಡಿ ಬುಕ್ ಮಾಡಿ ಅಂತ ಹೇಳ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ವಾಚಿಂಗ್ ಯಶವಂತ್ ಬ್ಲಾಗ್ಸ್. ಥ್ಯಾಂಕ್ ಯು.